ಬಂಟರಾಯಣ್ಣ ಸಂಗೊಳ್ಳಿ ಊರಾಗ. ನಂದಗಡದ ದಟ್ಟ ಕಾಡಿನಲ್ಲಿವೆ ಕಿತ್ತೂರು ಸಂಸ್ಥಾನದ ಅರಸರ ಕೋಟೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗೆರಿಲ್ಲಾ ತರಬೇತಿಯ ತಾಣಗಳು. ಹೌದು, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹೆಸರು ಕೇಳಿದರೆ ಸಾಕು, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಐತಿಹಾಸಿಕ ಪುಟಗಳಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾಭಿಮಾನಿ ನೆಲದ ಸ್ವಾತಂತ್ರ್ಯಕ್ಕಾಗಿ ತನ್ನ ಹೋರಾಟ, ಸಾಹಸ ಹಾಗೂ ಶೌರ್ಯಗಳಿಂದ ಶತಮಾನ ಕಳೆದರೂ ಅಚ್ಚಳಿಯದೆ ಹೆಸರುಗಳು ಉಳಿಯುತ್ತಿವೆ. ಇನ್ನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಹೆಸರು ಕೇಳಿದರೆ ಸಾಕು, ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನದ ಉಳಿವಿಗಾಗಿ ಹಾಗೂ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿ ನಂದಗಡದಲ್ಲಿ ಹುತಾತ್ಮರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ವೀರರ ಬಲಿದಾನ ಪಡೆದ ಪುಣ್ಯ ಭೂಮಿ ನಂದಗಡ. ಅಷ್ಟಕ್ಕೂ ನಂದಗಡವು ಪ್ರಸ್ತುತ ಖಾನಾಪುರ ತಾಲೂಕಿನ ವ್ಯಾಪ್ತಿಗೆ ಬರುತ್ತಿದ್ದು, ಈ ನಂದಗಡ ಗ್ರಾಮವನ್ನು 17 ಮತ್ತು 18ನೇ ಶತಮಾನದಲ್ಲಿ ಅಭಿವೃದ್ಧಿಪಡಿಸಿದ್ದು ಕಿತ್ತೂರು ಸಂಸ್ಥಾನದ ಅರಸರು. ಮತ್ತು ಇದಕ್ಕೂ ಮೊದಲು ಈ ನಂದಗಡಕ್ಕೆ ಆನಂದಗಡ ಎಂಬ ಹೆಸರಿನಿಂದ ಕರೆಯುತ್ತಿದ್ದರಂತೆ. ಮತ್ತೊಂದು ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು 1831 ಜನವರಿ 26ರಲ್ಲಿ ಇಲ್ಲೇ ಹುತಾತ್ಮರಾಗುವುದಕ್ಕೂ ಮುಂಚೆ ಕಿತ್ತೂರು ಸಂಸ್ಥಾನದ ವೀರರಾಣಿ ಚೆನ್ನಮ್ಮನವರನ್ನ ಬ್ರಿಟಿಷರು ಬಂಧನ ಮಾಡಿದ ಹಿನ್ನೆಲೆ ತುಂಬ ಆಕ್ರೋಶಗೊಂಡ ಚೆನ್ನಮ್ಮನವರ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಸಹಚರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಸೈನಿಕರನ್ನ ತರಬೇತಿಗೊಳಿಸುವುದಕ್ಕೆ ಇದೇ ನಂದಗಡದ 8 ಕಿಲೋಮೀಟರ್ ದೂರದ ದಟ್ಟ ಅರಣ್ಯದಲ್ಲಿರುವ ಬೆಟ್ಟದಲ್ಲಿರುವ ಅಂದಾಜು 3 ಕಿಲೋಮೀಟರ್ ಅಗಲವಿರುವ ದುರ್ಗಾಡಿ ಕೋಟೆ ಹಾಗೂ ಕೊತ್ತಲುಗಳ ಸ್ಥಳವನ್ನ ಆಯ್ಕೆ ಮಾಡಿಕೊಂಡಿದ್ರು ಎಂಬ ಪ್ರತೀತಿ ಇದೆ. ಸರ್ಕಾರಿ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದೈತಂತರು ಸಂಗೊಳ್ಳಿ ಊರಾಗ. ಬಾಳೆ ಕೊಡದಂಗ ಸರ್ಕಾರಿ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದೈತಂತರು ಸಂಗೊಳ್ಳಿ ಊರಾಗ. ಸಂಗೊಳ್ಳಿ ರಾಯಣ್ಣ ಉತ್ಸವ ತುಂಬಾ ಜೋರಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಈ ಒಂದು ಸಾಕಷ್ಟು ಉತ್ಸವದ ನೆನಪದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ರಾಜಕಾರಣಿಗಳು ಘೋಷಣೆ ಮಾಡ್ತಾರೆ, ಸಾಕಷ್ಟು ಪ್ರಾಧಿಕಾರಗಳು ರಚನೆ ಮಾಡ್ತಾರೆ. ಕಿತ್ತೂರು ಸಂಸ್ಥಾನದ ಅರಸರಿಗೆ ಸಂಬಂಧಿಸಿದಂತೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಸ್ಮಾರಕಗಳು ಸಾಕಷ್ಟು ಬರ್ತವೆ. ಮತ್ತೆ ಸಂಗೊಳ್ಳಿ ರಾಯಣ್ಣ ಅವರ ಒಂದು ರೀತಿ ಸ್ಮಾರಕ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ಬಿಟ್ಟು ಬರ್ತದೆ. ಬಹುಶಃ ಮತ್ತೆ ಭಾಗಶಃ ಈ ಸಂಗೊಳ್ಳಿ ರಾಯಣ್ಣ ಅವರ ಹುತಾತ್ಮ ಸ್ಥಳ ನಂದಗಡದಲ್ಲಿ ಒಂದು ಆನಂದಗಡ ಅಂತ ಹೇಳ್ಬಿಟ್ಟು ಕಾಡಿನಲ್ಲಿದೆ. ವಿಶೇಷವಾಗಿ ಅದು ಕಿತ್ತೂರು ಸಂಸ್ಥಾನದ ಅರಸರಿಗೆ ಬರುತ್ತೆ. ಮತ್ತೆ ಸಂಗೊಳ್ಳಿ ರಾಯಣ್ಣ ಅವರು ಸಹ ಬ್ರಿಟಿಷರ ವಿರುದ್ಧ ಒಂದು ಸೈನಿಕರನ್ನ ಹೋರಾಟ ಮಾಡ್ಲಿಕ್ಕೆ ತರಬೇತಿ ಕೊಡಿಸಿರ್ತಕ್ಕಂಥ ಸ್ಥಳ ಅಂತ ಹೇಳ್ತಾರೆ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಈ ಕೋಟೆಗಳು, ಈ ಕೊತ್ತಲುಗಳು ಮತ್ತೆ ಸಾಕಷ್ಟು ಸ್ಮಾರಕಗಳು ಇವತ್ತಿಗೂ ಸಹ ತನ್ನ ಇತಿಹಾಸವನ್ನ ಗತವೈಭವನ್ನ ಹೇಳ್ತವೆ. ಮತ್ತೆ ಪ್ರಾಕೃತಿಕವಾಗಿ ಸಾಕಷ್ಟು ನಿಧಿಗಳ ರಾಸೆಗೆ ದಿನೇ ದಿನೇ ಬಿದ್ದೋಗಿದ್ದಾವೆ, ಸಾಕಷ್ಟು ಪಾಳು ಬೀಳ್ತವೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಮಾನ್ಯ ಪ್ರವಾಸೋದ್ಯಮ ಸಚಿವರೇ, ಪ್ರಾಚ್ಯವಸ್ತು ಇಲಾಖೆ ಸಚಿವರೇ, ನಂದಗಡದ ಒಂದ್ ರೀತಿ ಕಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಆನಂದಗಡದ ಕಿತ್ತೂರು ಸಂಸ್ಥಾನದ ಅರಸರಿಗೆ ಸಂಬಂಧಿಸಿದ ಕೋಟೆ ಕೊತ್ತಲುಗಳ ಪಾಳು ಬಿದ್ದ ಪರಿಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ವೀಕ್ಷಕರೇ, ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದ್ ರೀತಿ ಸಂಸ್ಥಾನ, ಕಿತ್ತೂರು ಸಂಸ್ಥಾನದ ಅರಸರ ವ್ಯಾಪ್ತಿಯಲ್ಲಿ ಈ ನಂದಗಡ ಅಂತಾನು ಬರ್ತಿತ್ತು. ವಿಶೇಷವಾಗಿ ಹಿಂದೆ ನಂದಗಡಕ್ಕೆ ಒಂದ್ ರೀತಿ ಆನಂದಗಡ ಅಂತಾನು ಸಹ ಒಂದು ಹಳೆ ನಂದಗಡ, ವಿಶೇಷವಾಗಿ ಕಾಡಿನಲ್ಲಿ ಬರ್ತಕ್ಕಂಥ ನಂದಗಡದಿಂದ ಸುಮಾರು 8 ಕಿಲೋಮೀಟರ್ ಕಾಡಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಾಗ ವಿಶೇಷವಾಗಿ ಆನಂದಗಡ ಅಂತ ಬರ್ತದೆ. ಇಲ್ಲಿ ಕಿತ್ತೂರು ಸಂಸ್ಥಾನದ ಒಂದ್ ರೀತಿ ಅರಸರು ಈ ಕೋಟೆ ನಿರ್ಮಾಣ ಮಾಡಿದ್ರು. ಜೊತೆಗೆ ಏನು 1831ರಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಒಂದ್ ರೀತಿ ಹುತಾತ್ಮರಾಗೋದಕ್ಕಿಂತ ಮುಂಚೆ ಜನವರಿ 26ನೇ ತಾರೀಕು ಮುಂಚೆ ಸಾಕಷ್ಟು ಎಲ್ಲ ಒಂದ್ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಜೈಲ್ಗೆ ಹೋಗಿದ ತಕ್ಷಣ ಬ್ರಿಟಿಷ್ ಬಂಧನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಅವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ ಈ ಒಂದು ಆನಂದಗಡದಲ್ಲಿ ಸಾಕಷ್ಟು ಒಂದ್ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಸಾಕಷ್ಟು ವೀರರ್ನ ಮತ್ತೆ ಸೈನಿಕರನ್ನ ತಯಾರು ಮಾಡ್ತಕ್ಕಂತ ಒಂದ್ ರೀತಿ ಸ್ಥಳ ಇದಾಗಿತ್ತು. ವಿಶೇಷವಾಗಿ ಈಗ ನೋಡಬಹುದು ನಾವು ಈ ಒಂದು ನೋಡಿ, ಈ ಸಿಂಬಲ್ ಎಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಇತಿಹಾಸಗಳನ್ನು ಹೇಳುತ್ತೆ. ಮತ್ತೆ ವಿಶೇಷವಾಗಿ ಕಿತ್ತೂರು ರಾಣಿ ಸಂಸ್ಥಾನದ ಅರಸರು ಮತ್ತೆ ವಿಶೇಷವಾಗಿ ವೀರ ಸಂಗೊಳ್ಳಿ ರಾಯಣ್ಣವರ ಒಂದ್ ರೀತಿ ಎಲ್ಲ ಒಂದ್ ಕಡೆ ಅವರ ಇತಿಹಾಸವನ್ನು ಹೇಳ್ತಕ್ಕಂತ ಈ ಒಂದು ಸಿಂಬಲ್ ಇರತಕ್ಕಂಥದ್ದು ತುಂಬಾ ಅತ್ಯದ್ಭುತ. ಪಟ್ಟೆ ಕಾಣಿಸ್ತಾ ಇದೆ ಅಂತೀರಾ?
ಇದು ಸಾಮಾನ್ಯ ಕೋಟೆ ಇಲ್ಲ, ಅಸಾಮಾನ್ಯ ಕೋಟೆ. ಹೌದು, ಇದೇ ಒಂದು ರೀತಿ ಸಂಗೊಳ್ಳಿ ರಾಯಣ್ಣ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ಕೆಲವೇ ದಿನಗಳಲ್ಲಿ. ಇದರ ಪ್ರಯುಕ್ತ ನಾನು ಒಂದು ರೀತಿ ಕಿತ್ತೂರು ಸಂಸ್ಥಾನದ ವೀರರ ಆ ದಿನಾಚರಣೆಗಳ ನಿಮಿತ್ತ ವಿವಿಧ ಸಂಸ್ಥಾನಗಳ ಒಂದು ರೀತಿ ಸ್ಮಾರಕಗಳು ಮತ್ತು ಸ್ಥಳಗಳನ್ನ ಪರಿಚಯ ಮಾಡ್ತಕ್ಕಂಥದ್ದು ನನ್ನ ವಾಡಿಕೆ. ಸದರಿ ಇದರದ ಮುಂದುವರಿದ ಭಾಗವಾಗಿ ನಾನಿವತ್ತು ಬಂದಿರ್ತಕ್ಕಂಥದ್ದು ಒಂದು ರೀತಿ ವೀರ ಸಂಗೊಳ್ಳಿ ರಾಯಣ್ಣವರ ಒಂದು ರೀತಿ ಹುತಾತ್ಮ ಸ್ಥಳ ನಂದಗಡಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ನಂದಗಡಕ್ಕೆ 1831 ಜನವರಿ 26ರಂದು ಸಂಗೊಳ್ಳಿ ರಾಯಣ್ಣವರು ಹುತಾತ್ಮರಾಗೋದಕ್ಕಿಂತ ಮುಂಚೆ ಸಂಗೊಳ್ಳಿ ರಾಯಣ್ಣ ಹಾಗೂ ವೀರರು ಇದು ಸಹ ಖಾನಾಪುರ, ನಂದಗಡ ಇದೆಲ್ಲ ಕಿತ್ತೂರು ಸಂಸ್ಥಾನದ ಅರಸರ ಒಂದು ರೀತಿ ಸುಪರ್ದಿಗೊಳಪಟ್ಟಿತ್ತು. ವಿಶೇಷವಾಗಿ ಈ ಒಂದು ನಂದಗಡಕ್ಕೆ ನಂದಗಡದಿಂದ ಸುಮಾರು ಕಾಡು ಪ್ರದೇಶದ ಒಳಗಡೆ ಸುಮಾರು 10 ಕಿಲೋಮೀಟರ್ ಕಾಡಿನ ಒಳಗಡೆ ಹೋದಾಗ ಎಲ್ಲ ಒಂದ್ ಕಡೆ ಆನಂದಗಡ ಅಂತ ಹೇಳ್ಬಿಟ್ಟು ಒಂದು ಸ್ಥಳ ಸಿಗುತ್ತೆ. ವಿಶೇಷವಾಗಿ ಇಲ್ಲಿ ಏನು ಕಿತ್ತೂರು ಸಂಸ್ಥಾನದ ಅರಸರು ಮಲ್ಸರ್ಜಾ ದೇಸಾಯಿ ಮತ್ತೆ ಶಿವಲಿಂಗ ರುದ್ರಸರ್ಜಾ ದೇಸಾಯಿ ಅವರು ಒಂದ್ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಈ ಒಂದು ಕೋಟೆನ ಕಟ್ಸಿದ್ರು ಅಂತ ಪ್ರತೀತಿ ಇದೆ. ಇದ್ರ ಜೊತೆಗೆ ಒಂದ್ ರೀತಿ ಈ ಕಡೆ ಮರಾಠರ ಒಂದ್ ರೀತಿ ಏನು ಪೇಶ್ವೆಯವರ ಎಲ್ಲ ಒಂದ್ ಕಡೆ ಅವ್ರದ್ದು ಸಹ ಇದ್ರೊಳಗೆ ಇದಿರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕಿತ್ತೂರು ಸಂಸ್ಥಾನದ ಒಂದ್ ರೀತಿ ಅರಸರು ಮತ್ತೆ ಸಂಸ್ಥಾನದ ಸ್ಮಾರಕಗಳ ಬಗ್ಗೆ ಹಲವಾರು ಸಂಶೋಧನೆಗಳು ಆಗ್ಬೇಕಾಗಿದೆ, ಮತ್ತೆ ಸಾಕಷ್ಟು ಆ ಪ್ರಾಚ್ಯವಸ್ತು ಇಲಾಖೆಯಿಂದ ಸಂರಕ್ಷಣೆ ಆಗ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಮೊದ್ಲಿಂದ ನಾನು ಧ್ವನಿ ಎತ್ತಿದ್ದೆ. ಈಗ ನೋಡಿ, ಬಹುತೇಕ ಜನಕ್ಕೆ ಗೊತ್ತೈತೆ ಇಲ್ವೋ ಗೊತ್ತಿಲ್ಲ, ಇದನ್ನು ಆನಂದಗಡ ಅಂತ. ನಂದಗಡದಿಂದ ಕಾಡೊಳಗಡೆ ಬರ್ಬೇಕು. ಇಲ್ಲಿ ವಿಶೇಷವಾಗಿ ಸಾಕಷ್ಟು ಕೋಟೆಗಳನ್ನ ಕಟ್ಟಿದ್ದಾರೆ ಕಿತ್ತೂರು ಸಂಸ್ಥಾನದ ಅರಸರು. ಮತ್ತೆ ವೀರ ಸಂಗೊಳ್ಳಿ ರಾಯಣ್ಣ ಅವರು ಎಲ್ಲ ಒಂದ್ ಕಡೆ ವೀರರಾಣಿ ಚೆನ್ನಮ್ಮನ ಅವರು ಬ್ರಿಟಿಷರ ಬಂಧನವಾದ ಮೇಲೆ ಸೈನಿಕರನ್ನ ಒಂದ್ ರೀತಿ ತರಬೇತಿಗೊಳಿಸ್ಲಿಕ್ಕೆ ಈ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ರಂತೆ. ಒಂದ್ ರೀತಿ ಸೈನಿಕ ತರಬೇತಿ ಸ್ಥಳ ಇದು. ಒಂದ್ ರೀತಿ ಆನಂದಗಡ ಸಾಕಷ್ಟು ಒಂದ್ ರೀತಿ ಕಡಿದಾದ ಬೆಟ್ಟದಲ್ಲಿದೆ ನೋಡಿ. ಸಾಕಷ್ಟು ಬೆಟ್ಟಗಳಿದಾವೆ, ಬೆಟ್ಟಗಳ ನಡುವೆ ಕೋಟೆಗಳು ಕಟ್ಟಿದ್ದಾರೆ. ಮತ್ತೆ ಈಗ ನಾವು ಹಿಂಗೆ ಹೋಗ್ತಾ ಹೋಗ್ತಾ ನಾವು ಹೆಬ್ಬಾಗ್ಲಿಗೆ ಹೋಗ್ತೀವಿ ನೋಡಿ, ಯಾವ ರೀತಿ ಅವಾಗ ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಬಹುಶಃ ಇದು ಕೆಲವ್ರಿಗೆ ಗೊತ್ತೈತೆ ಇಲ್ವೋ ಗೊತ್ತಿಲ್ಲ. ಏನೋ ಆ ಇತಿಹಾಸ ತಜ್ಞರೊಳಗೆ, ಇತಿಹಾಸ ಸಂಶೋಧಕರಿಗೆ, ವಿಶೇಷವಾಗಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಬಂತು, ಮತ್ತೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಅಂತ ಬಂತು. ಬಹುಶಃ ನಂದಗಡದಲ್ಲಿ ಸಾಕಷ್ಟು ನೀವು ಎಲ್ಲ ಮಾಡ್ತಾ ಇದ್ದೀರಾ ಅಭಿವೃದ್ಧಿ. ಇದ್ರ ಜೊತೆಗೆ ಇಲ್ಲೇ ನಂದಗಡ ವ್ಯಾಪ್ತಿಲೇ ಬರ್ತಕ್ಕಂಥ ಆನಂದಗಡ ಒಂದ್ ರೀತಿ ದುರ್ಗಾ ದೇವತೆಯ ಒಂದ್ ರೀತಿ ದುರ್ಗಾಡಿ ಅಂತ ಹೇಳ್ಬಿಟ್ಟು ಕರೀತಾರೆ ಇದಕ್ಕೆ, ದುರ್ಗಾಡಿ ಕಿಲ್ಲ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ನೋಡಿ, ಇದನ್ನ ಯಾಕೆ ಅಭಿವೃದ್ಧಿ ಪಡಿಸಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ನಿಗೂಢವಾಗಿದೆ. ಈಗ ನೋಡಿ, ಸಾಕಷ್ಟು ಆಗಿನ ಕಾಲದಲ್ಲಿ ವೀರರು, ಬಹುತೇಕ ಜನ ವೀರರು ಬ್ರಿಟಿಷರ ವಿರುದ್ಧ ಒಂದ್ ರೀತಿ ಬೇಸತ್ತು ವೀರರು ಒಂದ್ ರೀತಿ ಸೈನಿಕ ತರಬೇತಿ ಸ್ಥಳಕ್ಕೆ ವಿಶೇಷವಾಗಿ ಅರಸರು ಇದನ್ನ ಕಟ್ಟಿದ್ರು ಅಂತಕ್ಕಂಥದಕ್ಕೆ ಸಾಕಷ್ಟು ಕುರುಗಳು ಹೇಳ್ತವೆ. ಇದನ್ನ ನೋಡೋದಾದ್ರೆ ಕಿತ್ತೂರು ಕೋಟೆಗೂ ಮತ್ತೆ ಈ ಕೋಟೆಗೂ ಸಾಕಷ್ಟು ಸಾಮ್ಯತೆಗಳಿದಾವೆ ಆ ಒಂದು ಕಟ್ಟಿರ್ತಕ್ಕಂಥ ಶೈಲಿಗಳಿಗೆ. ಹಾಗಾಗಿ ಇದ್ರ ಬಗ್ಗೆ ಸಂಶೋಧನೆ ಆಗ್ಬೇಕಾಗಿದೆ ಅಂತಕ್ಕಂಥದ್ದು. ಇನ್ನು ಈ ಸ್ಥಳ ಹಾಗೂ ಇಲ್ಲಿನ ಇತಿಹಾಸವನ್ನ ಬೆಳಕು ಚೆಲ್ಲಲು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಹಾಗೂ ತಂಡ ನಂದಗಡಕ್ಕೆ ಆಗಮಿಸಿ ಅಲ್ಲಿ ಸ್ಥಳೀಯರೊಂದಿಗೆ ಈ ಬಗ್ಗೆ ಚರ್ಚೆ ಮಾಡಿ ದಟ್ಟ ಅರಣ್ಯದಲ್ಲಿರುವ ಕಿತ್ತೂರು ಸಂಸ್ಥಾನದ ಅರಸರಿಗೆ ಸೇರಿದ ದುರ್ಗಾಡಿ ಕೋಟೆಗೆ ತೆರಳಲು ಕೇವಲ 5 ದಿವಸಗಳ ಹಿಂದಷ್ಟೇ ಸಿದ್ಧವಾಗಿ ಮಧ್ಯಾಹ್ನ 3 ಗಂಟೆಗೆ ಹೊರಟಿತ್ತು. ಈ ಕೋಟೆಗೆ ತೆರಳುವುದಕ್ಕೆ ಕಾಡಿನ ದಾರಿ ಹಿಡಿದು ಅಷ್ಟೇನೂ ಸಂಚಾರ ಮಾಡುವುದಕ್ಕೆ ರಸ್ತೆ ಸರಿ ಇಲ್ಲದಿದ್ದರೂ ಅಂದಾಜು 7 ಕಿಲೋಮೀಟರ್ ಕಡಿದಾದ ರಸ್ತೆಯಲ್ಲಿ ದುರ್ಗಾಡಿ ಬೆಟ್ಟದ ಕೋಟೆಗೆ ತಲುಪಿದ್ವು. ನಂದಗಡದಿಂದ ಒಂದು 9 ಕಿಲೋಮೀಟರ್ ಏನು ಕಾಡಿನ ಪ್ರದೇಶದ ಒಳಗಡೆ, ಸಾಕಷ್ಟು ಕಡಿದಾದ ಕಾಡು ಪ್ರದೇಶ ಒಳಗಡೆ ಹೋದ್ರೆ ಈ ಒಂದು ಆನಂದಗಡ ಕಿಲ್ಲಾ ಸಿಗುತ್ತೆ. ಈ ಕಿಲ್ಲಾದಲ್ಲಿ ದುರ್ಗಾದೇವಿ ದೇವಸ್ಥಾನ ಸಿಗುತ್ತೆ. ಈ ವಿಶೇಷವಾಗಿ ಈ ದುರ್ಗಾದೇವಿ ದೇವಸ್ಥಾನದ ಬಗ್ಗೆ ಇವರು ಆರಾಧಕರನ್ನ ಹೇಳ್ತಾರೆ. ತಮ್ಮ ಹೆಸರು? खेमानीपट्टी ಹೇಳಿ, ಇದ್ರ ದುರ್ಗಾದೇವಿ ದೇವಸ್ಥಾನ ಬಗ್ಗೆ ಹೇಳಿ. ह्या दुर्गादेवीचा असं स्वयंभू आहे. दुर्गादेवी
इकडं बसवांना स्वयंभू आहे. ओके. हा तिथं महादेवपेठी स्वयंभू आहे हा सगळा. आणि तिकडं आहे त्या ह्याचं कित्तूर संस्थान आहे, हा त्यांचा तिथे ध्वज आहे हा त्रिशूळ. हा कित्तूर संस्थान मत्स्यराज राजाचा ध्वज हा हा तिथं आहे तो. ओके. आणि ते त्याच्या पुढे आहे ती टिळवणी संगोळी रायण्याची. ओके. हा हा आणि त्याच्या बाजूला तिथं त्यांचं ते घराचा पाया आहे तिथं हा तिथे खाली. ओके. हा हा. तिथं हा तिकडे चावडी आहे ओके. तिकडं. हा आणि तिकडे मोठी विहीर आहे त्याच्या आणि खाली आणि चामार विहीर म्हणून आहे, ಓಕೆ. लहान विहीर आहे ते. ಹಾ असं आहे त्याच्यात. ಅಲ್ಲ ಇಷ್ಟೆಲ್ಲಾದ್ರೂ ರಸ್ತೆ ಇಲ್ಲ रस्ता ಯಾವ್ದು? रस्ता गिस्ता काही नाही इकडं. ಸರ್ಕಾರ MLA ಏನ್ ಮಾಡ್ತಾರೆ? कोण कोणी अजून पिढीत काय कोणी काय केलं नाही इकडं. ಓಕೆ. सगळ्या ಇಂಪ್ರೂವ್ಮೆಂಟ್ ಆಗ್ಬೇಕು. झालं पाहिजे खरं. आम्ही म्हणतो खरं, बोलून जातात आणि करत नाहीत. ಬರೀ ಆಶೀರ್ವಾದ ತಗೊಳಕ್ ಹೋಗ್ತಾರೆ. तेवढंच आशीर्वाद तेवढंच. Okay. मॅडमनं तेच केली, हा. सगळ्यांनी तेच केले. ಓಕೆ. ಬರೀ ಕೈ ಮುಗಿತಾರೆ ಹೋಗ್ತಾರೆ. खलास खलास. ಡೆವಲಪ್ಮೆಂಟ್ ಯಾರು ಮಾಡಿಲ್ಲ. नाही 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 कोणी कोणी काही नाही. हे हौदा? नुसतं तुमच्या आमच्या सगळ्या पैशातच केलेलं आहे ते. ಓಕೆ. ನೀವೇ ದುಡ್ಡು ಹಾಕಿ हा भक्तांनी काय दिलेले नाही, त्याच्यातच एवढे डेव्हलप केलेलं आहे. ಡೆವಲಪ್ ಆಗ್ಬೇಕು. हा डेव्हलप असं व्हायला पाहिजे. राजकीय लोकांच्या आहेत ना डेव्हलप केलं तर रस्ता गिस्त्याची सोय चांगली होती आम्हाला, ಓಕೆ कारण लोक भरपूर येतात. ಓಕೆ नवरात्रीत आम्ही जवळजवळ 10 दिवस प्रसाद घालतो. ಓಕೆ ಓಕೆ. ಒಂದ್ ರೀತಿ ಸಂಗೊಳ್ಳಿ ರಾಯಣ್ಣ ಮತ್ತೆ ಸಹಚರರು ಇಲ್ಲಿ ಒಂದ್ ರೀತಿ ಹಡಗು ತಾಣ ಪ್ಲಸ್ ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಮಲಗ್ತಿದ್ರು ಮಳೆಗೆ ಮತ್ತೆ ಸಾಕಷ್ಟು ಇರೋದಕ್ಕೆ ಅಂತಕ್ಕಂಥದ್ದು ತುಂಬಾ ಅದ್ಭುತವಾಗಿದೆ. ಇದೇ ಸಂದರ್ಭದಲ್ಲಿ ನಮಗೆ ಪಾಳು ಬಿದ್ದ ಕೋಟೆಯೊಂದು ನಮ್ಮ ಸ್ವಾಗತ ಮಾಡಿತ್ತು. ನಂತರ ನಾವು ಸಂಗೊಳ್ಳಿ ರಾಯಣ್ಣನವರು ಪೂಜೆ ಮಾಡುತ್ತಿದ್ದ ಕಲ್ಲಿನ ಮುದ್ರೆಗೆ ನಮನ ಸಲ್ಲಿಸಿ ಹಾಗೆ ಮುಂದೆ ಸಾಗಿದ್ವು. ಇದೇ ಸಂದರ್ಭದಲ್ಲಿ ಬಾವಿ ಹಾಗೂ ದುರ್ಗಾಡಿ ದೇವಸ್ಥಾನ ಹಾಗೂ ಕಲ್ಲಿನ ಗುಹೆಗಳು ಹಾಗೂ ಹೊರಗಿನ ಶತ್ರುಗಳ ಚಲನವಲನ ಗಮನಿಸಲು ಇದ್ದ ವ್ಯೂ ಪಾಯಿಂಟ್ ಹಾಗೂ ಕೋಟೆಯ ಹೆಬ್ಬಾಗಿಲು ಕಿಲ್ಲಾದ ಆವರಣದ ಗೋಡಿ ರೀ ಸರ್ ಇದು. ಇದೆಲ್ಲ ಬಹಳ ವರ್ಷದಿಂದ ನೀರ್ ಬಿದ್ದಿ ಸ್ವಲ್ಪ ಕುಸಿದ್ ಬಿದ್ದಿದೆ. ಅಲ್ಲ ಇದೆಲ್ಲ ಎಂಟ್ರೆನ್ಸ್ ಅದೇ ಎಂಟ್ರೆನ್ಸ್ ಇತ್ತು, ಆದ ಎಂಟ್ರೆನ್ಸ್ ಇತ್ತು. ಈಗ ಇದು ಇದು ಎಂಟ್ರೆನ್ಸ್ ಮಾಡ್ಕೊಂಡಿವಿ. ಯಾಕಂದ್ರೆ ಹೋಗ್ಲಿಕ್ಕೆ ಮಂದಿಗೆ ಇದನ್ನ ಅಷ್ಟೊಂದು ಸುವಿಧಾ ಇಲ್ಲ ಸರ್ ಅದು. ಇಲ್ಲಿಂದ ಬರ್ಲಿಕ್ಕೆ ಹೋಗ್ಲಿಕ್ಕೆ ಚೆನ್ನಾಗಿದೆ ರಸ್ತೆ ಅಂತ ಈಗ ಇದನ್ನ ಎಂಟ್ರೆನ್ಸ್ ಮಾಡ್ಕೊಂಡಿವಿ. ಇದನ್ನ ಅವಾಗೆ ಕಟ್ಟಿರೋದೆಲ್ಲ ವೀರರು ಎಲ್ಲ ಅವಾಗನೇ ಆಗಿದ್ದೆ ಸರ್. ಹೌದಾ? ಹೌದು. ಎಷ್ಟು ಕಿಲೋಮೀಟರ್ ಇದೆ ಟೋಟಲ್ ಇದು? ಟೋಟಲ್ ಒಂದು 300 ಇಂದ 400 ಕಿಲೋಮೀಟರ್ ಹಿಂಗ ಆಗುತ್ತೆ ಸರ್ ಇದು. 300 ಇಂದ 400 ಕಿಲೋಮೀಟರ್ ಇದು ಸ್ಕ್ವೇರ್ 2 ಕಿಲೋಮೀಟರ್ 2 ರಿಂದ 3 ಕಿಲೋಮೀಟರ್ ಆಗುತ್ತೆ ಸರ್. 3 ಕಿಲೋಮೀಟರ್ ಸುತ್ತು ಸುತ್ತು. ಆವರಣ. ಈಗೆಲ್ಲ ಪಾಳು ಬಿದ್ದಿದೆ. ವಿಶೇಷವಾಗಿ ಪ್ರಾಚ್ಯ ವಸ್ತು ಇಲಾಖೆ ಮತ್ತೆ ಜನಪ್ರತಿನಿಧಿಗಳ ಒಂದ್ ರೀತಿ ನಿರ್ಲಕ್ಷ್ಯಕ್ಕೆ ಮತ್ತೆ ಇತಿಹಾಸ ತಜ್ಞರ ಒಂದ್ ರೀತಿ ನಿರ್ಲಕ್ಷ್ಯಕ್ಕೆ ಎಲ್ಲ ಒಂದ್ ಕಡೆ ಇದು ಪಾಳು ಬೀಳ್ತಾ ಇರ್ತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿ. ಬಹುಶಃ ಬರೇ ಕೆಲವಕ್ಕೆ ಮಾತ್ರ ನೀವು ಅಭಿವೃದ್ಧಿ ಪಡಿಸ್ಲಿಕ್ಕೆ ಅನುದಾನ ಕೊಟ್ರಿ ಮತ್ತೆ ಸಾಕಷ್ಟು ಒಂದ್ ರೀತಿ ಅವಕಾಶಗಳು ಕೊಟ್ರಿ. ಆದ್ರೆ ಇದೇನಪ್ಪ ಮಾಡಿತ್ತು ನಿಮ್ಗೆ? ಒಂದ್ ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಮತ್ತೆ ಎಂತೆಂತಕ್ಕೂ ಅಭಿವೃದ್ಧಿ ಕೊಟ್ಟವ್ರೆ, ಅಭಿವೃದ್ಧಿ ಪಡಿಸವ್ರೆ. ಯಾಕೆ ಇದಕ್ಕೆ ಕನಿಷ್ಠ ರಸ್ತೆನೇ ಇಲ್ವಲ್ಲ? ರಸ್ತೆ ಇಲ್ಲ ಅಂತಂದ್ರೆ ಇವಾಗ್ಲೇ ಆಲ್ರೆಡಿ ನಾವು ಮಾನ್ಯ ಸಚಿವರಿಗೂ ಇದನ್ನ ತಿಳಿಸಿದ್ವಿ ರೀ. ಅವರು ಈಗ ಕರ್ಕೊಂಡ್ ಬಂದು ಎಲ್ಲ ತೋರಿಸಿದೀವಿ. ಅವರು ಮಾಡಿಕೊಡ್ತೇನೆ ಅಂತ ಹೇಳಿದಾರೆ. ಇನ್ನೂವರೆಗೂ ಅದನ್ನ ಅಭಿವೃದ್ಧಿ ಮಾಡಿಲ್ಲ. ಈ ರೋಡ್ ನೀವೇ ನೋಡಿದ್ರಲ್ಲ ರೋಡ್ ಹೇಗಿದೆ. ಇಲ್ಲಿ ಕರೆಂಟ್ ವ್ಯವಸ್ಥಾನೂ ಇಲ್ಲ. ಕರೆಂಟ್ ವ್ಯವಸ್ಥೆ ಇಲ್ಲದಕ್ಕೆ ನಾವು ಜನರೇಟರ್ ತಂದು ನೀರಿನಿಂದ ಶಿಫ್ಟ್ ಮಾಡಿ ಬಂದವರಿಗೆ ಆಹಾರ ಇದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೇವೆ ಇಲ್ಲಿ. ಅಂದ್ರೂ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಭಾಳ ಇದೆ. ಇದನ್ನೆಲ್ಲ ನೋಡಿ ಕೇಸನು ಅವ್ರು ನಮ್ಗೆ ಏನಾರೇ ಸ್ವಲ್ಪ ಅನುದಾನವಾಗಿ ಕೊಟ್ಟು ಏನಾರ ರೋಡ್ ವ್ಯವಸ್ಥೆ ಮಾಡಿಕೊಟ್ರೆ, ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ಹೋಗೋರು ಬರೋರಿಗೆ ಮತ್ತು ರಾಯಣ್ಣನ ಭಕ್ತರಿಗೆ ಇದೊಂದು ಅವಕಾಶ ನೋಡ್ಲಿಕ್ಕೆ ಒಂದು ಪುಣ್ಯ ಭೂಮಿ ಆಗುತ್ತೆ ಅಂತ ನನ್ನ ವಿಚಾರ. ಏನೇನು ಸ್ಮಾರಕಗಳಿದಾವೆ ಇಲ್ಲಿ ನೋಡ್ಲಿಕ್ಕೆ ಚೆನ್ನಮ್ಮ ಅವ್ರದ್ದು ಧ್ವಜ ಇದೆ. ಆಮೇಲೆ ನಂತರ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಎಳ್ಳೂರು ಗಡ್ ಕಾಣ್ತದೆ. ಅದೇ ರೀತಿಯಲ್ಲಿ ಹೈವೇ ರೋಡ್ ದಿಂದ ನಿಮ್ಗೆ ಗೋವಾ ರೋಡ್ ಆಗ್ಲಿ ಅಥವಾ ರಾಮನಗರ ರೋಡ್ ಆಗ್ಲಿ ಇವೆಲ್ಲ ಕಾಣ್ತವೆ. ಇಲ್ಲಿ ಸ್ಮಾರಕಗಳು ಏನೇನಿದಾವೆ? ಸ್ಮಾರಕ ಅಂದ್ರೆ ಕೋಟೆ ಸುತ್ತಮುತ್ತಲ ಆವರಣದಲ್ಲಿ ಕಲ್ಲಿನ ಗೋಡೆಗಳು ಇವೆಲ್ಲ ಬಹಳ ವರ್ಷದಿಂದ ಮಳೆಗಾಲಿಗೆಲ್ಲ ಬಿದ್ದು ಹೋಗಿದಾವೆ ಸರ್. ಈಗ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಡ್ಬೇಕಾಯ್ತು. ಮತ್ತೊಂದಂತಂದ್ರೆ ಇಲ್ಲಿ ಕೋಟೆಗಳಿಗೆ ಪ್ರತಿಯೊಂದು ಒಂದು ಇಂತಿಷ್ಟ ಜಾಗದಲ್ಲಿ ಒಂದು ಪ್ರಮಾಣದಲ್ಲಿ ನೋಡ್ಲಿಕ್ಕೆ ದೂರ ಅಂದ್ರೆ ಪ್ರವಾಸಿಗರು ನೋಡ್ಲಿಕ್ಕೆ ಒಂದು ಆನಂದಮಯವಾದಂತ ದೃಶ್ಯಗಳನ್ನು ಇವೆ. ಅದ್ರ ಸಂಬಂಧ ಅವನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ಸಾಕಷ್ಟು ವೀರರು ಇಲ್ಲಿ ನಿಂತ್ಕೋತಿದ್ರು. ಮತ್ತೆ ಯಾರೇ ಹೊರಗಿನ ಶತ್ರುಗಳು ಬಂದ್ರು ಸಹ ಇಲ್ಲಿ ಬೇಗ ಗೊತ್ತಾಗ್ತಿತ್ತು. ಯಾಕಪ್ಪ ಅಂತಂದ್ರೆ ನೋಡಿ ದೂರದಲ್ಲಿ ಇಲ್ಲಿ ಇದೆಲ್ಲ ಹೆಂಗಪ್ಪ ಇದೆ ಅಂದ್ರೆ ಸುತ್ತ ಏನು ಸಂಗೊಳ್ಳಿ ರಾಯಣ್ಣ ಮತ್ತೆ ಸಹಚರರು ಅಡಗುತಾಣ ಆಗಿತ್ತು ಅನ್ನೋದಕ್ಕೆ ಇದು ಪ್ರಮುಖ ಒಂದ್ ರೀತಿ ಸ್ಥಳ. ಯಾಕಪ್ಪ ಅಂತಂದ್ರೆ ಈ ಸ್ಥಳದಲ್ಲಿ ನೋಡಿ ರಾಮನಗರ ರೂಟ್ ಅದು ವಿಶೇಷವಾಗಿ ರಾಮನಗರ ರೂಟು ಎಲ್ಲ ಒಂದ್ ಕಡೆ
ಇಲ್ಲಿ ಹಂದಿ ಬಡಗ್ನಾಥ್ ಅಂತ ಬರ್ತೈತೆ, ಅದು ಸಹ ಒಂದ್ ರೀತಿ ಸಂಗೊಳ್ಳಿ ರಾಯಣ್ಣವರ ಸ್ಥಳ. ಮತ್ತೆ ಈ ಕಡೆ ಎಳ್ಳೂರ್ ಗಡ ಅಂತ ಬರ್ತೈತೆ, ಅದು ಸಹ ಸಂಗೊಳ್ಳಿ ರಾಯಣ್ಣ ಸ್ಥಳ. ಮತ್ತೆ ಈ ಕಡೆ ಸಾಕಷ್ಟು ಒಂದ್ ರೀತಿ ಎಲ್ಲಿ ಕಿತ್ತೂರು ಸಂಸ್ಥಾನದ ಅರಸರಿದ್ರು ಅವ್ರಿಗೆಲ್ಲ ಸಂಬಂಧಿಸಿರ್ತಕ್ಕಂಥ ಈ ಒಂದು ಸ್ಥಳ ನಿಗೂಢವಾಗಿದೆ. ಇಂಥ ಸ್ಥಳಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜನಪ್ರತಿನಿಧಿಗಳಿಗೆ ಮತ್ತೆ ಕೇಳಿಕ್ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನ ಕೊಟ್ರು, ಹಲವಾರು ಜನಪ್ರತಿನಿಧಿಗಳು ಮಂತ್ರಿಗಳು ಎಲ್ಲ ನೀವು ಅನುದಾನ ಕೊಟ್ರಿ. ಆದ್ರೆ ನಂದಗಡದಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಈ ಒಂದು ಆನಂದಗಡ ಕೋಟೆಗೆ, ವಿಶೇಷವಾಗಿ ನಂದಗಡದಿಂದ ಏನು ಕಾಡು ಪ್ರದೇಶದಲ್ಲಿ 9 ಕಿಲೋಮೀಟರ್ ದೂರದ ಒಂದ್ ರೀತಿ ಗುಡ್ಡಗಾಡು ಪ್ರದೇಶದಲ್ಲಿ ಬರುತ್ತೆ, ಕಿತ್ತೂರು ಸಂಸ್ಥಾನದ ಅರಸರಿಗೆ ಸೇರಿದೆ. ವಿಶೇಷವಾಗಿ ನೋಡಿ, ಈ ಒಂದು ಇದಕ್ಕೆ ಯಾಕೆ ನಿಮಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡಿದ್ರಿ? ಮತ್ತೆ ಇದನ್ನ ಬರ್ತಕ್ಕಂಥ ರಸ್ತೆ ಇಲ್ಲ, ಮತ್ತೆ ವಿಶೇಷವಾಗಿ ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಯಾಕೆ ನಿಮ್ಮ ನಿರ್ಲಕ್ಷ್ಯ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಸ್ವಯಂಭೂ ಶ್ರೀ ದುರ್ಗಾದೇವಿ ದೇವಸ್ಥಾನ ಆನಂದಗಡ ಕಿಲ್ಲ ಅಂತ ಕರೀತಾರೆ. ವಿಶೇಷವಾಗಿ ಆನಂದಗಡ ಕಿಲ್ಲ ಅಂದ್ರೆ ನಂದಗಡದಿರ್ತಕ್ಕಂಥ ಒಂದ್ ರೀತಿ ನಂದಗಡದಿಂದ ದೂರದಲ್ಲಿರ್ತಕ್ಕಂಥ ಒಂದು 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆನಂದಗಡ ಕಿಲ್ಲ. ವಿಶೇಷವಾಗಿ ಇದಕ್ಕೆ ದುರ್ಗಾದೇವಿ ದೇವಸ್ಥಾನ ಸಹ ಇದೆ. ಈ ದುರ್ಗಾದೇವಿ ಆರಾಧನೆ ಮಾಡೋದ್ರ ಮುಖಾಂತರ ಎಲ್ಲೊಂದ್ ಕಡೆ ದುರ್ಗಾದೇವಿ ಅಂತಕ್ಕಂಥದ್ದು ಮತ್ತೆ ತಾಯಿ ಬಿಷ್ಟಮ್ಮ ದೇವಿ ಅಂತಕ್ಕಂಥದ್ದು, ಎಲ್ಲೊಂದ್ ಕಡೆ ಸಂಗೊಳ್ಳಿ ರಾಯಣ್ಣ ಅವರ ಒಂದ್ ರೀತಿ ಸಾಕಷ್ಟು ಹೋರಾಟ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಶಕ್ತಿಗಳಲ್ಲಿ ಇವೆರಡು ದೇವತೆಗಳು. ವಿಶೇಷವಾಗಿ ಅಲ್ಲಿ ಕಕ್ಕೇರಿ ಬಿಷ್ಟಮ್ಮ ಒಂದ್ ಕಡೆ ಆದ್ರೆ, ಇಲ್ಲೊಂದ್ ಕಡೆ ಆನಂದಗಡದಲ್ಲಿ ಒಂದ್ ರೀತಿ ದುರ್ಗಾದೇವಿ ದೇವಸ್ಥಾನ ಅಂತ ಇದ್ ಮಾಡ್ಕೊಂಡು ಪ್ರತಿ ದಿವಸ ಇಲ್ಲಿ ವೀರರನ್ನ ವಿವಿಧ ತರಬೇತಿಗಳನ್ನು ಕೊಟ್ಟು ವಿವಿಧ ಶೈಲಿಯ ತರಬೇತಿಗಳು ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಜ್ಜುಗೊಳಿಸ್ತಾ ಇದ್ರು ಅಂತಕ್ಕಂಥದ್ದಕ್ಕೆ ಇದು. ಈಗ ನಾವು ಈ ದುರ್ಗಾದೇವಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ, ಬನ್ನಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತೇನೆ. ವಿಶೇಷವಾಗಿ ನಂದಗಡ ಅಂತಕ್ಕಂಥದ್ದು ಸಹ ಕಿತ್ತೂರು ಸಂಸ್ಥಾನದ ಅರಸರಿಗೆ ಸೇರಿತ್ತು. ಮತ್ತೆ ಸಂಗೊಳ್ಳಿ ರಾಯಣ್ಣವರ ಒಂದ್ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಎಲ್ಲ ಒಂದ್ ಕಡೆ ವೀರರನ್ನ ತರಬೇತಿ ಕೊಡಿಸ್ಲಿಕ್ಕೆ ಪ್ರಮುಖ ಸ್ಥಳ ಆಗಿತ್ತು. ಈ ಒಂದು ಸ್ಥಳದ ಬಗ್ಗೆ ವಿಶೇಷವಾಗಿ ನಮ್ಮ ರಾಜು ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವರು ಸಹ ಪ್ರಗತಿಪರ ಚಿಂತಕರು. ಏನು ನಂದಗಡದಲ್ಲಿ ಇವ್ರೇನ್ ಹೇಳ್ತಾರೆ? ನಮಸ್ತೆ ರಾಜು ಅವರೇ, ಹೇಳಿ, ಈ ಒಂದು ನಂದಗಡದಲ್ಲಿ ದೂರದಲ್ಲಿರ್ತಕ್ಕಂಥ ಈ ಒಂದು ಆನಂದಗಡ ಕೋಟೆಗೆ ನಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಿದೆ ಅಂತಂದ್ರೆ ಇದನ್ನ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಕೇಸ ನಮಗೆ ಸರ್ಕಾರದಿಂದ ಅನುದಾನ ಕೊಟ್ಟು ಕೆಲವೊಂದು ಮುಖ್ಯವಾದ ನೋಡುವಂಥ ಸ್ಥಳಗಳಿಗೆ ಪ್ರೇಕ್ಷಕರಿಗೆ ನೋಡುವಾಗ ಆನಂದ ಪಡುವಂಗೆ ಏನಾರ ಒಂದು ಚೆನ್ನಾಗಿ ಸ್ಥಳವನ್ನು ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೋತೀವಿ. ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದ್ ರೀತಿ ಹಲವಾರು ಸ್ಮಾರಕಗಳು ಮತ್ತೆ ಹಲವಾರು ಸ್ಥಳಗಳು ಇನ್ನ ನಿಗೂಢವಾಗಿದ್ದಾವೆ. ಅಧ್ಯಯನ ಆಗಬೇಕಾಗಿದೆ, ಸಂಶೋಧನೆ ಆಗಬೇಕಾಗಿದೆ. ಇವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಏನು ಕಿತ್ತೂರು ಸಂಸ್ಥಾನದ ಪ್ರಮುಖ ಸ್ಥಳ. ವಿಶೇಷವಾಗಿ ಏನು ದೇಸಾಯಿ ಮನೆತನದ ದೊರೆಗಳು, ವಿಶೇಷವಾಗಿ ಮಲ್ಸರ್ಜಾ ದೇಸಾಯಿ ಮತ್ತೆ ಶಿವಲಿಂಗ ರುದ್ರ ಸರ್ಜಾ ದೇಸಾಯಿ ಅವರು ಒಂದ್ ರೀತಿ ಪೇಶ್ವೆ ಬಾಜಿರಾವ್ ಒಂದ್ ರೀತಿ ಪ್ರತಾಪ್ರಾವ್ ಪೇಶ್ವೆ ಅಂತಕ್ಕಂಥವ್ರ ಜೊತೆ ಒಳ್ಳೆ ಉತ್ತಮ ಸ್ನೇಹ ಸಂಬಂಧ ಇತ್ತು. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅವರ ಒಂದ್ ರೀತಿ ಸವಿನೆನಪಿಗಾಗಿ ಪ್ರತಾಪ್ ರಾವ್ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಬಿರುದು ಕೊಡ್ತಾರೆ, ವಿಶೇಷವಾಗಿ ಮಲ್ಸರ್ಜಾ ದೇಸಾಯಿ ಅವರಿಗೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅವಾಗ ಏನು ಕಿತ್ತೂರು ಸಂಸ್ಥಾನದ ಅರಸರು ಈ ಒಂದು ನಂದಗಡನ ಒಂದ್ ರೀತಿ ಆನಂದಗಡ ಅಂತ ಹೇಳ್ಬಿಟ್ಟು ಕರಿತಿದ್ರು. ಅದಕ್ಕೆ ಮೊದಲು ಅವರು ಪ್ರತಾಪ್ಗಡ ಅಂತ ಕರೆದ್ರು. ಜೊತೆಗೆ ಇದು ಆನಂದಗಡ ಅಂತ ಹೇಳ್ಬಿಟ್ಟು ನಂದಗಡದಿಂದ, ಈಗ ನಂದಗಡ ಇದೆಯಲ್ಲ ಅಲ್ಲಿಂದ ಕಾಡು ಪ್ರದೇಶದ ಒಳಗಡೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಬರ್ಬೇಕು. ಇಲ್ಲಿ ಸಾಕಷ್ಟು ಒಂದ್ ರೀತಿ ಇತಿಹಾಸಗಳು ಬರ್ತವೆ. ಇವುಗಳಲ್ಲಿ ಪ್ರಮುಖ ಇರ್ತಕ್ಕಂಥದ್ದು ಈ ಒಂದು ಪ್ರಮುಖ ಸ್ಥಳ. ಇಲ್ಲಿ ಏನು ಕಿತ್ತೂರು ಸಂಸ್ಥಾನದ ಒಂದ್ ರೀತಿ ವೀರರಾಣಿ ಚೆನ್ನಮ್ಮನವ್ರನ್ನ ಬ್ರಿಟಿಷರು ಬಂಧಿಸಿದ ಮೇಲೆ ವೀರ ಸಂಗೊಳ್ಳಿ ರಾಯಣ್ಣವರು ವಿಶೇಷವಾಗಿ ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸೈನಿಕರನ್ನ ತರಬೇತಿಗೊಳಿಸ್ತಿದ್ರು ಅಂತಕ್ಕಂಥ ಕುರುಹುಗಳು ಇದಾವೆ. ವಿಶೇಷವಾಗಿ ಇದು ಒಂದ್ ರೀತಿ ಸಾಕಷ್ಟು ಕಡಿದಾದ ಬೆಟ್ಟಗಳಲ್ಲಿ ಬರುತ್ತೆ. ಇದು ಸಹ ಒಂದು ಪ್ರಮುಖ ಸ್ಥಳ. ಇಷ್ಟೆಲ್ಲ ಇದ್ರೂ ಸಹ ಇತಿಹಾಸದ ಸಂಶೋಧನಾಕಾರರು ಮತ್ತೆ ಪ್ರಾಚ್ಯವಸ್ತು ಇಲಾಖೆ ಯಾಕೆ ಇದನ್ನ ಸಂಶೋಧನೆ ಬಂದಿಲ್ಲ, ಯಾಕೆ ಮರೆಮಾಚಿದೆ? ಹೀಗೆ ಹಲವಾರು ಸ್ಮಾರಕಗಳನ್ನು ವೀಕ್ಷಣೆ ಮಾಡಿ ನಂತರ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ನಾವು ವಾಪಸ್ ಹೊರಡುವುದಕ್ಕೆ ತಯಾರಾದಾಗ ಸಂಜೆ 7 ಗಂಟೆ ಆಗಿತ್ತು. ಮತ್ತೆ ಕಡಿದಾದ ರಸ್ತೆಯಲ್ಲಿ
ಬೆಟ್ಟದಿಂದ ಇಳಿದು ನಂದಗಡ ತಲುಪುವುದಕ್ಕೆ ರಾತ್ರಿ 8:30 ಒಟ್ಟಾರೆ ಇಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ಕೋಟೆ ಸೇರಿದಂತೆ ವಿವಿಧ ಸ್ಮಾರಕಗಳು ಇವೆ. ಇದರ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಸಮರ ಸಾರಲು ಇದೇ ಸ್ಥಳದಲ್ಲಿ ತರಬೇತಿ ಕೊಟ್ಟು ಯುದ್ಧಕ್ಕೆ ಸಜ್ಜುಗೊಳಿಸಿರುವುದಕ್ಕೆ ಹಲವು ಕುರುಹುಗಳು ಇಂದಿಗೂ ಸಹ ಇವೆ. ಇಷ್ಟೆಲ್ಲ ಮಹತ್ವ ಇದ್ದರೂ ಸಹ ನಂದಗಡಕ್ಕೆ ಕೊಟ್ಟ ಪ್ರಾಶಸ್ತ್ಯ, ಮಹತ್ವ ಹಾಗೂ ಕನಿಷ್ಠ ಅಭಿವೃದ್ಧಿ ಅನುದಾನಗಳನ್ನು ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ನೀಡದೇ ಇರುವುದು ತುಂಬಾನೇ ದುರ್ದೈವದ ಸಂಗತಿಯಾಗಿದೆ. ಪಟ್ಟ ಕಟ್ಟಬೇಕು ಅಂತೇಳಿ ದೊಡ್ಡ ಸೈನ್ಯ ಪಡ ಕಟ್ತಾನೆ. ಬ್ರಿಟಿಷರ ವಿರುದ್ಧ ಹೋರಾಡೋದಂದ್ರೆ ಅದು ದೊಡ್ಡ ಶಕ್ತಿ ಬೇಕು. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಆ ಒಂದು ಬ್ರಿಟಿಷರು ಕರೀತಾರೆ. ಅಂತ ಸಾಮ್ರಾಜ್ಯ ಜೊತೆ ಒಂದು ಸೈನ್ಯ ತುಕಡಿಯವರು ಹೋರಾಡಬೇಕಂದ್ರೆ ಅದಕ್ಕೆ ಗೆರಿಲ್ಲಾ ವಾರ್ ಒಂದು ತರಬೇತಿಯನ್ನ ಎಲ್ಲ ತನ್ನ ಮಿತ್ರ ಪಡೆ ಕೊಡ್ಬೇಕಂತೇಳಿ ಆತ ನಿಶ್ಚಯಿಸ್ತಾನೆ. ಸಾಕಷ್ಟು ಜನ ಎಲ್ಲರೂ ಸಹಕಾರ ಮಾಡ್ತಾ ಇರ್ತಾರೆ. ಆ ದೊಡ್ಡ ಏನೊಂದು ತನ್ನ ಒಂದು ಸೈನ್ಯ ಪಡೆ ತಯಾರು ಮಾಡಿರ್ತಾನೆ. ಅವ್ರನ್ನ ಇವತ್ತು ಅವ್ರನ್ನೆಲ್ಲ ಕೂಡಿಸ್ಕೊಂಡು ಬಂದು ನಂದಿಗಡದಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತ ದುರ್ಗಾಡಿ ಬೆಟ್ಟದಲ್ಲಿ ಆತ ಹೋಗ್ತಾನೆ. ಆ ದುರ್ಗಾಡಿ ಬೆಟ್ಟದಲ್ಲಿ ಗೆರಿಲ್ಲಾ ವಾರ್ ತರಬೇತಿ ಕೇಂದ್ರ ತೆಗಿತಾನೆ. ಅಲ್ಲಿ ಗೆರಿಲ್ಲಾ ವಾರ್ ತರಬೇತಿ ಕೇಂದ್ರ ತೆಗೆದು ಅಲ್ಲಿಂದ ಅವ್ರ ಮುಂದಿನ ಯುದ್ಧದ ರೂಪುರೇಷೆಗಳು ಸಹಿತ ಆ ದುರ್ಗಾಡಿ ಗುಡ್ಡದಲ್ಲೇ ಎಲ್ಲ ರೂಪುರೇಷೆಗಳು ತಯಾರಾಗ್ತಿರ್ತವೆ. ಇವು ನಮಗೊಂದು ಪ್ರಶ್ನೆ ಬರ್ತೈತೆ, ಈ ದುರ್ಗಾಡಿ ಬೆಟ್ಟ ಅಲ್ಲಿ ಹೆಂಗ್ ಬಂತು? ದುರ್ಗಾಡಿ ಬೆಟ್ಟ ಅಂತೇಳಿ ಈಗ ತದನಂತರ ಅದಕ್ಕೆ ನಾವು ಕರೆದಿದ್ದು, ಆದ್ರೆ ಅಲ್ಲಿ ಕೋಟೆ ಹೆಂಗ್ ಬಂತು? ಇದೆಲ್ಲ ಒಂದು ಪ್ರಶ್ನೆ ಬರ್ತದೆ. ದುರ್ಗಾಡಿಯಲ್ಲಿ ಬೃಹತ್ವಾದಂತ ಕೋಟೆ ಇದೆ. ಮೊಟ್ಟ ಮೊದಲಿಗೆ ಆ ದುರ್ಗಾಡಿ ಕ್ಷೇತ್ರದಲ್ಲಿ ಹೆಂಗ್ ಬಂತಂದ್ರೆ, ಸೌನೂರು ನವಾಬ್ರು ಸಂಪೂರ್ಣ ನಂದಗಡ ಬಿಡಿ ಭಾಗವನ್ನ ಎಲ್ಲಾ ಆವರಿಸಿಕೊಂಡಿದ್ರು. ಯಾರು? ಸೌನೂರು ನವಾಬ್ರು. ಆವಾಗ ಮರಾಠ ಸಾಮ್ರಾಜ್ಯದವರು ಸೌನೂರು ನವಾಬರ ಮೇಲೆ ದಂಡೆತ್ತಿ ಬಂದು ಸೌನೂರು ನವಾಬ್ರನ್ನೆಲ್ಲ ಇಲ್ಲಿಂದ ಓಡಿಸೋದ್ರು. ಯಾರು? ಮರಾಠ ಸಾಮ್ರಾಜ್ಯದವರು. ಆವಾಗ ಮರಾಠ ಸಾಮ್ರಾಜ್ಯದವರು ಅವ್ರಿಗೆ ಕಿತ್ತೂರು ಸಾಮ್ರಾಜ್ಯದ ದೇಸಾಯಿ ಅರಸರಿಗೆ ಮತ್ತು ಮರಾಠ ಸಾಮ್ರಾಜ್ಯರಿಗೆ ಬಹಳ ಗೆಳೆತನದ ಒಂದು ಒಡೆತನ ಇರ್ತದೆ, ಒಳ್ಳೆ ಗೆಳೆತನ ಇರ್ತದೆ ಅವ್ರಿಗೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ನಮ್ದು ಗೆಳೆತನದ ಕಾಣಿಕೆ ಅಂತ ಹೇಳಿ ಕಿತ್ತೂರು ದೇಸಾಯರಿಗೆ ಈ ಸಂಪೂರ್ಣ ಅವ್ರು ಗೆದ್ದುಕೊಂಡಂತ ಭೂಭಾಗವನ್ನ ಕಿತ್ತೂರು ದೇಸಾಯರಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಅವಾಗ ಕಿತ್ತೂರು ದೇಸಾಯವರು ಏನ್ ಮಾಡ್ತಾರೆ, ಮರಾಠ ಮತ್ತು ಕಿತ್ತೂರು ದೇಸಾಯರ ಗೆಳೆತನದ ಸವಿ ನೆನಪ ಅಂತ ಹೇಳಿ ದುರ್ಗಾಡಿಯಲ್ಲಿ ಈಗಿರುವಂತ ಬೃಹತ್ ಕೋಟೆಯನ್ನು ನಿರ್ಮಿಸ್ತಾರೆ. ಇಲ್ಲ, ಅದು ಪ್ರತಾಪ್ಗಡ ಅಲ್ಲ, ಅದು ಈಗ ಆನಂದಗಡ ಅಂತೇಳಿ ಅದಕ್ಕೆ ನಾವು ಅಂತೀವಿ. ಆನಂದಗಡ ಅದಾದ ನಂತರ ಆ ಆನಂದಗಡವನ್ನೇ ನಿರ್ಮಿಸ್ತಾರೆ. ಆಮೇಲೆ ಅಲ್ಲಿ ಆನಂದಗಡದಲ್ಲಿ ಇವತ್ತು ಕೂಡ ನೀವು ಅಲ್ಲಿ ಹೋಗಿ ನಿಂತ್ರೆ ನಮ್ಗ ಇಲ್ಲಿ ಎಳ್ಳೂರು ಗಡನು ಕಾಣ್ತದೆ, ಕಿತ್ತೂರು ಕೋಟೆ ಕಿತ್ತೂರು ಗಡನು ಕಾಣ್ತದೆ. ಈ ತರ ಅವ್ರು ನಿರ್ಮಿಸಿದ್ರು. ಅವ್ರದ್ದು ಒಂದು ಗೆಳೆತನದ ಬಂಧವೇ ಇತ್ತು. ಅದೇ ಕೋಟೆಯಲ್ಲಿ ರಾಯಣ್ಣ ತನ್ನ 4000 ಮಿತ್ರ ಪಡೆಯನ್ನು ಅಡಗಿಸಿಟ್ಟು ಅಲ್ಲಿಂದ ಯುದ್ಧ ತಂತ್ರಗಳನ್ನ ಆ ಜಾಗದಲ್ಲಿ ತರಬೇತಿ ಮಾಡ್ತಿದ್ದ. ಆಮೇಲೆ ಒಂದು ನೋಡ್ರಿ, 4000 ಸೈನಿಕರು ಹಿಡ್ಕೊಳ್ಳೋದಂತಂದ್ರ ಅದ ಹಲ್ಕ ಮಾತಲ್ರಿ. ಒಬ್ರಿಬ್ರನ್ನ ನಮಗ್ ಹಿಡ್ಕೊಳಕ್ ಆಗುದಿಲ್ಲ. 4000 ಸೈನಿಕರಿಗೆ ಅವ್ರಿಗೆ ದವಸ ಧಾನ್ಯ ಬೇಕು, ಶಸ್ತ್ರಾಸ್ತ್ರ ಬೇಕು, ಮತ್ತೆ ಇನ್ನುಳಿದಂತ ಎಲ್ಲಾ ಸಹಕಾರ ಬೇಕು. ಆ ಸಹಕಾರವನ್ನ ನಂದಗಡದ ಗ್ರಾಮದ ಜನತೆ ರಾಯಣ್ಣನಿಗೆ ಆತನ ಮಿತ್ರ ಪಡೆಗೆ ಧಾರಾಳವಾಗಿ ಕೊಡ್ತಿದ್ರು. ಡೈಲಿ ಅವ್ರದೇ ಆದಂತ ಒಂದು ನಾಕಿಂಗ್ ಸಿಸ್ಟಮ್ ಇತ್ತು ಸರ್. ನಾಕ್ ಮಾಡ್ರಿ ಅಂತ ತಿಳ್ಕೊಂಡ್ಬಿಡುದು, ರಾಯಣ್ಣ ಅಥವಾ ಆತನ ಸಹಚರ ಬಂದಾರಂತ. ಮನ್ಯಾಗ ಏನ್ ಇದ್ದಿದ್ ಬಂಗಾರ ಇರ್ಲಿ, ಬೆಳ್ಳಿ ಇರ್ಲಿ, ರೂಪಾಯಿ ಇರ್ಲಿ, ದವಸ ಧಾನ್ಯ ಇರ್ಲಿ, ಅವ್ರವ್ರ ಶಕ್ತಿ ತಕ್ಕ ನಂದಗಡ ಜನ ಬಂದು ಆತನ ಉಡಿಯೆಲ್ಲ ಹೋಗ್ತಿದ್ರು. ದೊಡ್ಡ ಸಹಾಯ ಸಹಕಾರ ನಂದಗಡದವ್ರದಿತ್ತು. ಅದನ್ನ ರಾಯಣ್ಣ ಅರ್ಥಕೊಂಡು ಕೊನೆಗಳಿಗೆ ಅವರು ಮೋಸದಿಂದ ನಮ್ಮವರೇ ಅವ್ರಿಗೆ ಹಿಡಿದು ಕೊಡ್ತಾರೆ. ಅಲ್ಲಿ ನಾವು ಡೋರಿ ಹಳ್ಳ ಹತ್ರ ಹಿಡಿದಾಗ ನೋಡ್ರಿ, ಇದನ್ನ ಇತಿಹಾಸದೊಳಗೆ ಕೆಲವೊಂದು ಬೆಳಕಿಗೆ ಬಂದಿಲ್ಲ. ಈಗ ಇದನ್ನು ಪ್ರಚಲಿತ ಬಾಯಿ ಮಾತಿನಿಂದ ಬಂದಿದ್ದು, ನಮಗ್ ನಮ್ಮ ಪೂರ್ವಜರು ಹೇಳಿದ್ದು. ನನ್ನ ಚಿಕ್ಕಂದ ವಯಸ್ಸಿನಿಂದ 3ನೇ ಇದ್ದಾಗಿಂದ್ರ ನಾವಿಲ್ಲೇ ಒಂದು ರಾಯಣ್ಣನ ಸಮಾಧಿ ಸ್ಥಳ ಕಡೆ ಬರುದು, ನಮ್ಮ ಮಿತ್ರರು ನಾವು ಇಲ್ಲಿ ಸೇವೆ ಮಾಡುದು, ಒಂದು ನಮ್ದು ಡೈಲಿ ರೂಟೀನ್ ಇತ್ತು. ಅವಾಗ ಬಂದಾಗ ಇಲ್ಲಿ ಅಜ್ಜಗಳು ಬಹಳ ಮಂದಿ ಸೇವಾಕಿದ್ರು ಮೊದ್ಲಿನವ್ರು. ಅವ್ರೆಲ್ಲಾ ನಮಗೆ ಹೇಳ್ತಿದ್ರು. ಏನಂತ ಹೇಳ್ತಿದ್ರು, ರಾಯಣ್ಣನ ಡೋರಿ ಹಳ್ಳ ಹತ್ರ ಹಿಡಿದ್ರು. ಡೋರಿ ಹಳ್ಳ ಹತ್ರ ಹಿಡಿದಾಗ ಈಗ ಹೆಂಗ್ ನಾವು ಶೂಟ್ ಯಾರ್ಡ್ ಸೈಟ್ ಅಂತೇವಲ್ಲ, ಹಂಗ ಎಲ್ಲಿ ಸಿಗ್ತಾನ ಅಲ್ಲಿ ಪಾಶಿ ಹಾಕ್ರಿ ಅಂತ ಆರ್ಡರ್ ಇತ್ತಂತ್ರಿ. ಅವಾಗ ಅವ್ನು ಎಲ್ಲಿ ಸಿಗ್ತಾನ ಅಲ್ಲೇ ಗಲ್ಲಿಗೆರ್ಸ ಪ್ರಯತ್ನ ಮಾಡ್ತಾರ. ಇವತ್ತು ನೀವು ಜಾನಪದ ನೋಡಕ್ ಬರ್ಬೇಕು ಅಂತ ಇಚ್ಛಾ ಇದೆ. ಈಗ ನೀವು ದುರ್ಗಾಡಿ ಕೋಟೆ ಹೇಳಿದ್ರಿ, ಇವಾಗ ಏನಿದೆ ಅಲ್ಲಿ ದುರ್ಗಾಡಿ ಕೋಟೆಗೆ ಹೋಗ್ಬೇಕಾದ್ರೆ ಅಲ್ಲಿ ರಿಸರ್ವ್ ಫಾರೆಸ್ಟ್ ಇದೆ, ಆಮೇಲೆ ಸ್ಟೇಟ್ ಫಾರೆಸ್ಟ್ ಇದೆ. ಈ ಫಾರೆಸ್ಟ್ ಒಳಗಿಂದು ಎಲ್ಲಾ ನಾವು ಜಾಗಗಳು ಅಕ್ವೈರ್ ಮಾಡ್ಕೋಬೇಕಂತ ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್, ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ ಸರ್. ನಂಗೆ ಅನ್ಸ್ಬಿಟ್ಟು ಅಭಿವೃದ್ಧಿ ಮಾಡ್ಬೇಕಂತಂದ್ರೆ
ಸಾಧಾರಣ 500 ಕೋಟಿಗಿಂತನೂ ಹೆಚ್ಚಿನ ಮಿಕ್ಕಿನ ಬೇಕಾಗ್ತದೆ. ರಾಣಿನ ಇತಿಹಾಸ ಅದೇನ್ ದೊಡ್ಡಲ್ಲ ಸರ್. ನಮ್ ಕರ್ನಾಟಕ ಸರ್ಕಾರದವರು ಕೂಡ ಮನಸ್ಸು ಮಾಡಿದ್ರೆ ಅಲ್ಲಿ ನೋಡ್ರಿ, ಇವತ್ ನೀವು ಹೋದ್ರೆ ರಾಯಣ್ಣ ಅವಾಗ ಕೂಡ ಒಂದು ಕಲ್ಲಿಗೆ ಆತ ರಾಯಣ್ಣ ಶಕ್ತಿ ದೇವತೆ ಭಕ್ತ, ರಾಯಣ್ಣ ಬಿಷ್ಟಾದೇವಿ ಭಕ್ತ, ಶಕ್ತಿ ದೇವತೆ ಆರಾಧಕ. ಅದು ದುರ್ಗಾ ಸ್ವರೂಪಿನವಾಗಿರ್ಬೇಕು, ಯಾವ್ದೋ ಒಂದು ಒಬ್ಬೊಬ್ರು ಅವ್ರವ್ರ ಸ್ವರೂಪ ಅವ್ರವ್ರ ಮನೆ ಇಚ್ಛೆ. ಓಕೆ, ಇವು ಶಕ್ತಿ ದೇವತೆ ಆರಾಧಕ ಅನ್ನೋದ್ರಲ್ಲಿ ಎಳ್ಳಷ್ಟು ಕೂಡ ಸಂಶಯ ಇರಲಿಲ್ಲ. ಅಲ್ಲಿ ಕೂಡ ಅವ್ನು ತರಬೇತಿ ಮಾಡುವಂತ ಪೂರ್ವದಲ್ಲಿ ಒಂದು ಕಲ್ಲಿಗೆ ಪೂಜೆ ಮಾಡಿ ಶಕ್ತಿ ದೇವಿನ ಆರಾಧನಾ ಮಾಡಿ ತನ್ನ ತರಬೇತಿಯನ್ನು ಕೊಡ್ತಿದ್ದ ರಾಯಣ್ಣ. ಇವತ್ತು ಆ ಕಲ್ಲಿನಲ್ಲಿ ನೀವು ಯಾರು ಹೋಗ್ರಿ, ಎಲ್ಲಾರು ಇವತ್ತು ಗೋವಾದಿಂದ ಜನ ಬರ್ತಾರೆ, ಅಲ್ಲಿ ನಮ್ಮ ಜಾಲೂದಿಂದ ಬರ್ತಾರೆ, ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ. ಆ ಶಕ್ತಿ ದೇವತೆ ಆ ಕಲ್ಲಿನಲ್ಲಿ ಸ್ವಯಂಭೂ ದೇವಿ ಎದ್ದು ಬರ್ತಾ ಇದ್ದಾಳೆ ಸರ್. ಇವತ್ತು ದುರ್ಗಾಡಿ ಕೋಟೆ ಅಂತೇಳಿ ತಾಯಿ ದುರ್ಗಾ ಶಕ್ತಿ ಅಲ್ಲಿ ಉದ್ಭವ ಆಗ್ತಾ ಇದೆ ಅಂತೇಳಿ ಇವತ್ತು ಕೋಟೆ ಸುಮಾರು ಅದು 2-3 ಕಿಲೋಮೀಟರ್ ಅಗಲ ಇದೆ ಸರ್. ಅದು ಕಿಲೋಮೀಟರ್ ಒಳಗಡೆ ನೋಡಿ 3 ಬಾವಿ ಇದಾವೆ. ಇವತ್ತು ಕೂಡ ನೀವು ಬಾವಿ ಕುರುಗಳನ್ನು ಪ್ರತ್ಯಕ್ಷ ನೋಡಬಹುದು. ಒಂದು ಬಾವಿಯಲ್ಲಿ ಅದಕ್ಕೆ ನೆಲಿನೇ ಇಲ್ಲ ನೀರಿಗೆ, ಅಷ್ಟು ದೊಡ್ಡ ನೀರಿದೆ ಅಲ್ಲಿ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತೆ ಆತನ ಸಹಚರರು ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಬಂದಿರ್ತಿದ್ರು. ಅಲ್ಲಿಂದ ಹೊರಗೆ ತರಲಿಕ್ಕೆ ಶಸ್ತ್ರಾಸ್ತ್ರಗಳನ್ನ ಆ ಕೇವಲ ಸಂಗೊಳ್ಳಿ ರಾಯಣ್ಣ ಮತ್ತೆ ಆತನ ಸಹಚರಿಗೆ ಮಾತ್ರ ಅದು ಸಾಧ್ಯ ಇತ್ತು. ಅಲ್ಲಿ ಆ ಬಾವಿ ಇವತ್ತು ಇದೆ, ತಾವೆಲ್ಲರೂ ಹೋಗಿ ನೋಡಬಹುದು, ಇವತ್ತು ಇದೆ. ಮತ್ತೊಂದು ಬಾವಿ ನೀವು ನೋಡಿದ್ರೆ 24 ತಾಸು ನೀವು ಬೇಕಾದ ಹೋಗ್ರಿ, ಬೇಕಂತ ಬಿಸಿಲು ಇರ್ಲಿ, ತಂಪಿರ್ತಾವೆ ನೀರು, ಅದನ್ನ ಕುಡಿಲಿಕ್ಕೆ ಯೂಸ್ ಮಾಡ್ತಿದ್ರು ಅವರು. ಮತ್ತೊಂದು ಬಾವಿಗಳನ್ನು ನೀವು ನೋಡ್ರಿ, ಅದ್ ನೋಡಿದ್ರೆ ಇಟ್ ಲಿಂಕ್ಸ್ ಟು ಕಿತ್ತೂರ್. ನಿಮ್ಗೆ ಸುರಂಗ ಮಾರ್ಗ ಕಾಣುತ್ತೆ, ಅದು ಮುಚ್ಚೋಗಿದೆ ಒಳಗಿಂತ್ರ, ಬಟ್ ನಿಮ್ಗೆ ಕಾಣುತ್ತೆ ಸುರಂಗ ಮಾರ್ಗದ ಕುರುಗಳೆಲ್ಲ. ನಾನು ಪ್ರಾಚ್ಯ ವಸ್ತು ಇಲಾಖೆದವ್ರಿಗೆ ಹಿಂದೆ 10 ವರ್ಷ ಹಿಂದೆನೆ ಹೇಳಿದ್ದೆ, ಅದನ್ನೆಲ್ಲ ತೆಗಸ್ರಿ ನೋಡ್ರಿ ಅಂತ ಹೇಳಿ. ಇವಾಗ ನೋಡ್ರಿ, ನಾವು ಯಾರು ಬ್ಲೇಮ್ ಮಾಡ್ಲಿಕ್ಕಂತೂ ನಾವು ತಯಾರಿಲ್ಲ. ಆದ್ರೆ ಈಗೆಲ್ಲ ಅಭಿವೃದ್ಧಿ ಇಲ್ಲಿವರೆಗೆ ಘನ ಕರ್ನಾಟಕ ಸರ್ಕಾರ ಮಾಡಿದೆ, ಇನ್ನೂ ಮಾಡ್ತಾ ಇದೆ. ಅದಕ್ಕಾಗಿ ನಾನು ಘನ ಕರ್ನಾಟಕ ಸರ್ಕಾರಕ್ಕೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಪರವಾಗಿ ನಾನು ಹೃದಯ ಕೂಡ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಇನ್ನು ಹೆಚ್ಚಿನ ಶಕ್ತಿ ಎಲ್ಲರಿಗೂ ಕೊಡ್ರಿ. ಯಾರ ಪಕ್ಷದವರು ಬಂದು ಪಕ್ಷಾತೀತ ಪ್ರಯತ್ನ ಮಾಡಿದ್ದಾರೆ, ಅವ್ರು ಎಲ್ರಿಗೂ ಇನ್ನೇ ಹೆಚ್ಚಿನ ಶಕ್ತಿ. ಮತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್, ಸರ್ಕಾರಿ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅಥವಾ CS ದೊಡ್ಡ ಮಟ್ಟಿಗೆ ಅಧಿಕಾರಿ ಇರ್ತಾರಲ್ಲ, ಅವ್ರು ಬಹಳ ಮುತುವರ್ಜಿ ವಹಿಸಿ ಭಯಂಕರ ಪ್ರಯತ್ನ ಮಾಡಿದ್ದಾರೆ ಸರ್. ಸೊ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ದುರ್ಗಾಡಿ ಅಭಿವೃದ್ಧಿ ಬಗ್ಗೆ ನಮ್ಗೆ ಹೇಳ್ತೀನಿ ಸರ್. ಇನ್ನು ನೆಕ್ಸ್ಟ್ ನಮ್ದು ಹೋರಾಟ ಅದ್ರ ಸಂಬಂಧನೇ ಇದೆ, ಹೋರಾಟ ಸಂಬಂಧ. ಈ ಹಿಂದೆ ಕೂಡ ರೇವಣ್ಣವರು IPS ಕಂಪನಿಯವರು ಎಲ್ಲರೂ ಬಂದು ಹೋಗಿದ್ದಾರೆ ಸರ್. ಮತ್ತೆ ಹಿಂದ್ಗ ಸನ್ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಜಿ ಅವರು, ನಮ್ಮ ಗೃಹ ಸಚಿವರು, ನಮ್ಮ ರಕ್ಷಣಾ ಸಚಿವರು ಅವ್ರು ಬಂದಾಗ, ಮತ್ತೆ ಗೃಹ ಸಚಿವರಾದಂತ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಬಂದಾಗ ಗಾಡಿ ಹೋಗ್ತಾವ ಸರ್, ಗಾಡಿ ಹೋಗ್ತಾವ. ಈಗ 1 ಫೀಟ್ ಕ್ಲಿಯರೆನ್ಸ್ ಮಿನಿಮಮ್ ಬೇಕು. ಈ ನಿಮ್ ಬೋಲೇರೋ ಗಾಡಿ ತಂದಿರಿ, ಅವು ಮೋಟರ್ ಸೈಕಲ್, ಟ್ರ್ಯಾಕ್ಟರ್ ಇವೆಲ್ಲ ಹೋಗ್ತಾವ. ಅಲ್ಲಿ ಹೋಗಿ ನೋಡಬಹುದು ಸರ್, ತಾವ್ ಯಾವಾಗ ಹೋಗ್ತವೆ. ಇವತ್ತು ಅವರು ಎಲ್ಲ ಬಂದಾಗ ಅವರು ಗಮನಕ್ಕೆ ಈ ವಿಷಯಗಳನ್ನು ತಂದಿದೀವಿ. ನೀವು ಯಾವಾಗೂ ಬರ್ರಿ, ನಾವು ಸರ್ಕಾರ ಗವರ್ಮೆಂಟ್ ದವ್ರ ಸಹಿತ ಸಹಾಯ ಮಾಡ್ತೀವಿ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ ನಿಮ್ಮೆಲ್ಲಾ ಸಹಕಾರ ತಗೊಂಡು, ಅಭಿಮಾನಿಗಳು ತಗೊಂಡು, ನಂದಗಡದ ನಮ್ಮ ಕರ್ನಾಟಕದ ಏನ್ MP ದೇವರುಗಳು ಅದಾರ, ಎಲ್ಲರೂ ಶಾಸಕ ದೇವರುಗಳು, MP ದೇವರುಗಳು, ಅವ್ರೆಲ್ಲಾ MP ಸಾಹೇಬ್ರಿಗೂ ಇದೊಂದು ಒಳ್ಳೆ ಅವಕಾಶ ಇದೆ. ನಂದಗಡ ದುರ್ಗಾಡಿಯನ್ನ ಸೆಂಟ್ರಲ್ ಗವರ್ಮೆಂಟ್ ದಿಂದ ಡೆವಲಪ್ ಮಾಡಿ. ಯಾಕಂದ್ರೆ ನೋಡಿ ಸರ್, ಅಲ್ಲಿ 3 ಇತಿಹಾಸ ನಿಮ್ಗೆ ಅಗದಿ ತೋರಿಸಬಹುದು. ಏನಂದ್ರೆ, ಒಂದು ಸಂಗೊಳ್ಳಿ ರಾಯಣ್ಣನ ಇತಿಹಾಸ, 2ನೇದ್ದು ಕಿತ್ತೂರು ದೇಸಾಯರು ವೀರರಾಣಿ ಚೆನ್ನಮ್ಮ ಅವರು ಕಟ್ಟಿದಂತ ಒಂದು ಕೋಟೆ, ಆ ಇತಿಹಾಸ, 3ನೇದ್ದು ಮರಾಠ ಸಾಮ್ರಾಜ್ಯದ ಇತಿಹಾಸ. ಈ 3 ದೊಡ್ಡ ಐತಿಹಾಸಿಕ ಪುರುಷರ ಇತಿಹಾಸ ಅದು ಇವತ್ತು ದುರ್ಗಾಡಿ ಕೋಟೆ ಸಾರ್ತಾ ಇದೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಬ್ರಿಟಿಷರು ತಮ್ಮನ್ನು ಗರ್ವದಿಂದ ಮೆರಿತಕ್ಕಂಥ ಕಾಲಘಟ್ಟದಲ್ಲಿ 1824 ಅಕ್ಟೋಬರ್ 23ರಂದು ರಾಣಿ ಚೆನ್ನಮ್ಮಾಜಿಯ ನೇತೃತ್ವದಲ್ಲಿ ಸರ್ದಾರ್ ಗುರುಸಿದ್ದಪ್ಪ, ಅಮಟೂರು ಬಾಳಪ್ಪ, ಬಿಚ್ಚುಗತ್ತಿ ಚೆನ್ನಬಸಪ್ಪ ಮೊದಲಾದ ಸೈನಿಕರೆಲ್ಲ ಧಾರವಾಡದ ಅಂದಿನ ಜಿಲ್ಲಾಧಿಕಾರಿಯಾದ ತ್ಯಾಕ್ರೆಯನ್ನು ಹೊಡೆದು ಹಾಕಿರ್ತಕ್ಕಂಥದ್ದು ಇತಿಹಾಸ. ಕಿತ್ತೂರು ಬಹಳ ವಿಶಾಲವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನೇನು ಹೊಂದದೇ ಇದ್ದರೂ ಸಹಿತ ತನ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹಿಡಿತವನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥಾನವಾಗಿತ್ತು. ಬಹುಶಃ 1802ರಲ್ಲಿ 2ನೇ ಬಾಜಿರಾಯ ಪೇಶ್ವೆಗಳಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಆಗಿರ್ತಕ್ಕಂಥ ವೆಲ್ಲೆಸ್ಲಿ ಶ್ರೀರಂಗಪಟ್ಟಣದಿಂದ ಮಹಾರಾಷ್ಟ್ರದಲ್ಲಿ ಬಾಜಿರಾಯನ ಪಟ್ಟಾಭಿಷೇಕಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿ ವೆಲ್ಲೆಸ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೆರವನ್ನು ಸಹಿತ ನೀಡ್ತಾನೆ. ಇನ್ನು ಅದೇ ಸಂದರ್ಭದಲ್ಲಿ 1809ರಲ್ಲಿ
ಪುನಾದ ಪೇಶ್ವೆಗಳು ಮತ್ತು ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ಮಲ್ಲಸರ್ಜ ದೇಸಾಯಿಯ ಕಾಲಘಟ್ಟದಲ್ಲಿ ಒಂದು ಒಪ್ಪಂದ ಆಗ್ತದೆ. ಈ ಒಪ್ಪಂದದ ಪ್ರಕಾರ ಕಿತ್ತೂರು ಸಂಸ್ಥಾನದ ದೊರೆಗಳು ತಮ್ಮದೇ ಆಗಿರ್ತಕ್ಕಂಥ ಸೈನ್ಯವನ್ನು ಹೊಂದಿರತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಈ ಕಾರಣಕ್ಕಾಗಿ ಮತ್ತು ಇದೇ ಸಂದರ್ಭದಲ್ಲಿ 1785ರಿಂದ 1788ರವರೆಗೆ ಟಿಪ್ಪು ಬರಾನುದ್ದೀನ್ ಖಾನ್ ಮತ್ತು ವೆಂಕಟರಂಗಯ್ಯ ಮಲ್ಲಸರ್ಜ ದೇಸಾಯಿಯನ್ನು ಅಪಹರಿಸಿ ಶ್ರೀರಂಗಪಟ್ಟಣದ ಕಬ್ಬಾಳ ದುರ್ಗದಲ್ಲಿ ಇಟ್ಟಿದ್ದರು. ಅಲ್ಲಿಂದ ತಪ್ಪಿಸ್ಕೊಂಡು ಮರಳಿ ಕಿತ್ತೂರಿಗೆ ಬಂದ ಸ್ಮರಣಾರ್ಥವಾಗಿ ಪೇಶ್ವೆಗಳು ಮಲ್ಲಸರ್ಜ ದೇಸಾಯಿಗೆ ಪ್ರತಾಪರಾವ ಎಂಬ ಬಿರುದನ್ನು ಕೊಡ್ತಾರೆ. ಈ ಬಿರುದು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮಲ್ಲಸರ್ಜ ದೇಸಾಯಿ ಇವತ್ತಿನ ಖಾನಾಪುರ ತಾಲೂಕಿನಲ್ಲಿ ಪ್ರತಾಪಗಢ ಅಂತಕ್ಕಂಥ ಕೋಟೆಯನ್ನು ಕಟ್ತಾನೆ. ಮುಂದೆ ಹಾಗಾಗಿ ಈ ಪ್ರತಾಪಗಢ ಕೋಟೆಯನ್ನು ಕಟ್ಟಿರ್ತಾನೆ. ಇದಕ್ಕೆ ಸಂಬಂಧಿಸಿದಂಥ ಅವಶೇಷಗಳು, ಸ್ಮಾರಕಗಳು ಇವತ್ತಿನೂ ಸಹಿತ ಖಾನಾಪುರದ ಕಾಡುಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ. ಈ ನಿಟ್ಟಿನಲ್ಲಿ ಮುಂದೆ ಠಾಕರೆಯನ್ನು ಸಾಯಿಸ್ತಾರೆ. ಚೆನ್ನಮ್ಮಾಜಿಯ ನಿಧನ ಆಗತ್ತೆ. ಸಂಗೊಳ್ಳಿ ರಾಯಣ್ಣನ ಹೋರಾಟ ನಂದಗಡದಲ್ಲಿ ಬಹಳ ತೀವ್ರವಾಗಿರ್ತದೆ. ಯಾಕೆ ಅಂತಂದರೆ 1818ರಲ್ಲಿ ಬ್ರಿಟಿಷರಿಗೂ ಮತ್ತು ಕಿತ್ತೂರು ದೊರೆಗಳಿಗೂ ಒಂದು ಒಪ್ಪಂದ ಆಗುತ್ತೆ. ಬ್ರಿಟಿಷರು ಅದನ್ನು ಮನ್ರೋ ಒಪ್ಪಂದ ಅಂತ ಕರೆದರೆ, ಕಿತ್ತೂರಿನವರು ಅದನ್ನು ಖಾನಾಪುರ ಒಪ್ಪಂದ ಅಂತ ಕರೀತಾರೆ. ಈ ಒಪ್ಪಂದದ ಪ್ರಕಾರ ಕಿತ್ತೂರು ಸಂಸ್ಥಾನದವರು ಖಾನಾಪುರನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿರ್ತದೆ. ಅದು ಒಲ್ಲದ ಮನಸ್ಸಿನಿಂದ ಅನಿವಾರ್ಯ ಕಾರಣವಾಗಿ ಅಂದಿನ ಕಿತ್ತೂರು ದೊರೆ ಶಿವಲಿಂಗ ರುದ್ರಸರ್ಜ ಬಿಟ್ಟು ಕೊಡ್ತಕ್ಕಂತಹ ಸಂದಿಗ್ಧತೆಗೆ ಒಳಗಾಗ್ತಾನೆ. ಈ ಸಂದರ್ಭದಲ್ಲಿ ಕಿತ್ತೂರಿನ ಅರಸರು ಖಾನಾಪುರಕ್ಕೆ ಪರ್ಯಾಯವಾಗಿ ಆನಂದಗಡ ಅಂತಕ್ಕಂಥ ಪ್ರದೇಶವನ್ನು ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹಳ್ಳಿಯನ್ನು ಬೆಳೆಸ್ತಾರೆ. ಅದು ನಗರವಾಗಿ ಬೆಳೆಯುತ್ತೆ. ಸಂಗೊಳ್ಳಿ ರಾಯಣ್ಣನ ಹೋರಾಟಕ್ಕೆ ಹೆಚ್ಚು ಬಲವನ್ನು ತುಂಬಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿಯೇ ಸಂಗೊಳ್ಳಿ ರಾಯಣ್ಣ ತನ್ನ ಗಲ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಆನಂದಗಡ ಮುಂದೆ ನಂದಗಡ ಆಗಿ ಹೆಸರಿನಲ್ಲಿ ಪರಿವರ್ತನೆ ಆಗ್ತದೆ. ನಂದಗಡದಲ್ಲಿನೇ ಅಂತ್ಯ ತನ್ನನ್ನು ಗಲ್ಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಂದಗಡದಲ್ಲಿ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಗಮನಕ್ಕೆ ತಂದಿರತಕ್ಕಂಥದ್ದು ನಾವೆಲ್ಲ ಕಾಣಸಿಗ್ತೀವಿ. ಹಾಗಾಗಿ ಖಾನಾಪುರ ಪಟ್ಟಣದಲ್ಲಿ ಸಾಕಷ್ಟು ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದಂತಹ ಕುರುಹುಗಳು ನಮಗೆ ಕಾಣಸಿಗ್ತವೆ. ಅವುಗಳ ಕುರಿತು ಹೆಚ್ಚಿನ ಸಂಶೋಧನೆ, ಅಧ್ಯಯನ, ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಇವತ್ತಿನ ತುರ್ತು ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಸೋಲಿನ ರುಚಿಯನ್ನು ತೋರಿಸಿದಂತಹ ಒಂದು ಸಂಸ್ಥಾನ ಕಿತ್ತೂರು ಸಂಸ್ಥಾನ. ಪ್ರಪ್ರಥಮ ಬಾರಿಗೆ ಮಹಿಳೆಯ ನೇತೃತ್ವದಲ್ಲಿ ಬ್ರಿಟಿಷರಿಗೆ 1824ರಲ್ಲಿ ಸೋಲಿನ ರುಚಿಯನ್ನು ತೋರಿದಂತಹ ಸಂಸ್ಥಾನವಾಗಿದೆ. ಈ ಸಂಸ್ಥಾನವು ಸುಮಾರು 239 ವರ್ಷಗಳ ಕಾಲ 12 ಜನ ಅರಸರು ಆಳ್ವಿಕೆ ಮಾಡುತ್ತಾರೆ. ಇದರಲ್ಲಿ ಹಿರೇಮಲ್ಲ ಶೆಟ್ಟಿ ಮತ್ತು ಚಿಕ್ಕಜಮಲ್ಲ ಶೆಟ್ಟಿ ಇವರು ಸಂಸ್ಥಾಪಕರಾಗಿದ್ದು, ಆ ನಂತರ 11ನೇ ಅರಸ ಮಲ್ಲಸರ್ಜ ಈ ಒಂದು ಕಿತ್ತೂರು ಅರಸರಲ್ಲಿ ಅತ್ಯಂತ ಪ್ರಮುಖ ಅರಸ ಎಂದು ಹೇಳಬಹುದಾಗಿದೆ. ಇವರು ಸುಮಾರು 1782ರಿಂದ 1816ರವರೆಗೆ ಸುಮಾರು 34 ವರ್ಷ ಸುದೀರ್ಘ ಕಾಲ ಆಳ್ವಿಕೆ ಮಾಡಿದಂಥ ಅರಸ. ಇವರಿಗೆ ಇಬ್ಬರು ಪತ್ನಿಯರು, ರಾಣಿ ರುದ್ರಮ್ಮ ಹಾಗೂ ರಾಣಿ ಚೆನ್ನಮ್ಮ. ಈ ಒಂದು ಮಲ್ಲಸರ್ಜ ಒಂದು ಪಟ್ಟಕ್ಕೆ ಬಂದ ನಂತರ 3 ವರ್ಷ ಕಾಲ ಟಿಪ್ಪು ಇವರನ್ನ ಬಂಧಿಸಿ ಕಾಪಾಳದುರ್ಗದಲ್ಲಿ ಬಂಧಿಸಿರುತ್ತಾರೆ. ಆ ನಂತರ ಅಲ್ಲಿಂದ ಚಾಣಾಕ್ಷತನದಿಂದ ತಪ್ಪಿಸಿಕೊಂಡು ಮತ್ತೆ ಕಿತ್ತೂರುವನ್ನು ಸೇರಿದಂತಹ ಮಲ್ಲಸರ್ಜನು 1802ರಲ್ಲಿ ಲಾರ್ಡ್ ವೆಲ್ಲಸ್ಲಿ ಅವರು ಒಂದು ಪೇಶ್ವೆಯವರನ್ನ ಮರುಸಂಸ್ಥಾಪನೆ ಮಾಡಲಿಕ್ಕೆ, ಕಚ್ಚಾಟದಲ್ಲಿ ಇದ್ದಂತಹ ಪೇಶ್ವೆಯವರ ಒಂದು ಪಟ್ಟಕ್ಕೆ ಬಾಜಿರಾಯನ್ನ ಮರುಸಂಸ್ಥಾಪನೆ ಮಾಡಲಿಕ್ಕೆ ಪುಣೆಗೆ ಹೊರಟಂತ ಸಂದರ್ಭದಲ್ಲಿ ಸಂಗೊಳ್ಳಿ ಭಾಗದಲ್ಲಿ ಒಂದು ವೆಲ್ಲಸ್ಲಿ ಅವರಿಗೆ ಉಳಿದುಕೊಳ್ಳಲು ಮತ್ತೆ ವ್ಯವಸ್ಥೆ ಮಾಡಿರ್ತಾರೆ. ಅದರ ಜೊತೆಯಾಗಿ ಅವರಿಗೆ ಸೈನ್ಯಕ್ಕೆ ಸಹಾಯಕವಾಗಿ 100 ಜನ ಸೈನಿಕರನ್ನ, 100 ಕುದುರೆಗಳನ್ನು ಕೂಡ ಸಹಾಯ ಮಾಡಿರ್ತಾರೆ. ಆದರೂ ಸಹ 1804ರಲ್ಲಿ ಪೇಶ್ವೆಯವರು ಯಾರು ನಮ್ಮ ಮಲ್ಲಸರ್ಜನ ಕುರಿತು ದೂರನ್ನು ಸಲ್ಲಿಸಿದಾಗ ನಯವಾಗಿ ವೆಲ್ಲಸ್ಲಿ ಈ ಒಂದು ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳುವುದು ಬೇಡ ಎಂದು ಪತ್ರದ ಮೂಲಕ ತಿಳಿಸುತ್ತಾರೆ. ಕೊನೆಯಲ್ಲಿ ಕಿತ್ತೂರು ಸಂಸ್ಥಾನವನ್ನ ಎದುರಾಗಿಕೊಳ್ಳುವುದು ಬೇಡವೆಂದು ಅರಿತಂತಹ ಪೇಶ್ವೆಗಳು 1809ರಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳುತ್ತಾರೆ ಮಲ್ಲಸರ್ಜನ್ ಜೊತೆ. ಈ ಒಪ್ಪಂದದಲ್ಲಿ ಪ್ರತಿ ವರ್ಷ 1,75,000 ನಜರಾನವನ್ನ ಸಲ್ಲಿಸುವ ಮೂಲಕ ಸ್ವಾತಂತ್ರ್ಯವಾಗಿ ಸೈನ್ಯ ಇಟ್ಟುಕೊಳ್ಳುವುದು ಮತ್ತೆ ಸಂಸ್ಥಾನವನ್ನು ನೋಡಿಕೊಂಡು ಹೋಗಲಿಕ್ಕೆ ಅನುಮತಿಯನ್ನ ನೀಡಲಾಗುತ್ತದೆ. ಇದರ ಜೊತೆಗೆ ಮಲ್ಲಸರ್ಜನ ಟಿಪ್ಪು ವಿರುದ್ಧ ಹೋರಾಟದಲ್ಲಿ ಇರಬಹುದು,
ಒಂದು ತಪ್ಪಿಸಿಕೊಂಡು ಬಂದಂತಹ ಒಂದು ಶೌರ್ಯವನ್ನು ಮೆಚ್ಚಿದಂತಹ ಪೇಶ್ವೆಯವರು ಪ್ರತಾಪರಾವ್ ಎಂಬ ಬಿರುದನ್ನು ನೀಡುತ್ತಾರೆ. ಈ ಒಂದು ಪ್ರತಾಪರಾವ್ ಬಿರುದನ್ನ ಸವಿನೆನಪಿಗಾಗಿ ಈಗಾಗಲೇ ನಂದಗಡವನ್ನ ಆಗಿನ ಕಾಲದಲ್ಲಿ ಆನಂದಗಡ ಎಂದು ಕರೆಯುತ್ತಿರುತ್ತಾರೆ. ನಂದಗಡದ ಸಮೀಪ ಪ್ರತಾಪಗಡ ಎಂಬ ಕೋಟೆಯನ್ನ ಕಟ್ಟಿದ್ದರ ಉಲ್ಲೇಖಗಳು ನಮಗೆ ಕಂಡುಬರುತ್ತವೆ. ಜಾನಪದ ಉಲ್ಲೇಖಗಳಲ್ಲಿ ಅತಿ ಹೆಚ್ಚು ಕಂಡುಬರುತ್ತವೆ. ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೋಟೆಯನ್ನ ಕಂಡುಬರುತ್ತೆ. ಅದು ತುಂಬಾ ಗಿಡಗಂಟೆಗಳಿಂದ ತುಂಬಿರೋದು, ಒಂದು ಅವಸಾನದ ಅಂಚಿನಲ್ಲಿದೆ ಅಂತ ಹೇಳಬಹುದಾಗಿದೆ. ಈ ಒಂದು ಕೋಟೆಯಲ್ಲಿ ಒಂದು ಬಾವಿ ಕೂಡ ಕಂಡುಬರುತ್ತದೆ. ಆ ನಂತರ ಕಾಲದಲ್ಲಿ ಒಂದು ಬ್ರಿಟಿಷರು ಮನ್ರೋ ಒಪ್ಪಂದದ ಮೂಲಕ ಒಂದು ಪೂರ್ತಿ ಪೇಶ್ವೆಗಳಿಂದ ಈ ಒಂದು ಬೆಳಗಾವಿ ಈ ಭಾಗವನ್ನ ಬ್ರಿಟಿಷರು ವಶಪಡಿಸಿಕೊಂಡ ನಂತರ ಈ ಒಂದು ಮನ್ರೋ ಒಪ್ಪಂದದ ಮೂಲಕ ಸನ್ನದ್ದನ್ನ ಕಿತ್ತೂರು ಅರಸರಿಗೆ ಶಿವಲಿಂಗ ರುದ್ರಸರ್ಜನಿಗೆ ನೀಡುವ ಮೂಲಕ 1818ರಲ್ಲಿ ನೀಡುವ ಮೂಲಕ ಏನು 1,75,000 ನಜರಾಣವನ್ನ ಮತ್ತೆ ಬ್ರಿಟಿಷರಿಗೆ ನೀಡುವುದು, ಖಾನಾಪುರ ತಾಲೂಕನ್ನ ಅವರು ಸಂಪೂರ್ಣವಾಗಿ ಸಂಪತ್ಭರಿತವಾದಂತಹ ಆಯಕಟ್ಟಿನ ಪ್ರದೇಶವಾದ ಖಾನಾಪುರವನ್ನ ಅವರು ಬ್ರಿಟಿಷರು ತೆಗೆದುಕೊಳ್ತಾರೆ. ಅಸಮಾಧಾನವಾದರೂ ಕೂಡ ಅನಿವಾರ್ಯವಾಗಿ ಕಿತ್ತೂರು ಸಂಸ್ಥಾನ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ. ಆ ನಂತರ ಕಾಲದಲ್ಲಿ ಕಿತ್ತೂರು ಸಂಸ್ಥಾನವನ್ನು ಸಂಪೂರ್ಣ ವಶಪಡಿಸಿಕೊಂಡ ನಂತರ ಸಂಗೊಳ್ಳಿ ರಾಯಣ್ಣ ಹೋರಾಟ ಕಾಲದಲ್ಲಿ 1829-30 ಕಾಲಘಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣನವರು ಆ ಒಂದು ಭಾಗದಲ್ಲಿ ಅಂದರೆ ಬೀಡಿ, ನಂದಗಡ, ಸಂಪಗಾಂವ್ ಇದನ್ನ ಕಚೇರಿಗಳನ್ನ ಹೊಡೆದಾಕದಂತಹ ಸಂದರ್ಭದಲ್ಲಿ ತಂಗಲಿಕ್ಕೆ ಮತ್ತೆ ಆ ಒಂದು ಹೋರಾಟಗಾರರ ಶಸ್ತ್ರಾಭ್ಯಾಸಕ್ಕಾಗಿ ಈ ಪ್ರತಾಪಗಡದಲ್ಲಿ ತಂಗಿದ್ದರು. ಪ್ರತಾಪಗಡದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ತರಬೇತಿಯನ್ನ ಪಡೆಯುತ್ತಿದ್ದರು ಎಂದು ನಮಗೆ ಜಾನಪದ ಉಲ್ಲೇಖಗಳಲ್ಲಿ ಈ ಒಂದು ಪ್ರತಾಪಗಡದ ಬಗ್ಗೆ ನಮಗೆ ಕಂಡುಬರುತ್ತದೆ. ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ರೀತಿ ಉತ್ಸವದ ನಿಮಿತ್ತ, ಸಂಗೊಳ್ಳಿ ಉತ್ಸವದ ನಿಮಿತ್ತ ನಾನು ಕಿತ್ತೂರು ಸಂಸ್ಥಾನದ ಅರಸರು ಹಾಗೂ ವೀರ ಸಂಗೊಳ್ಳಿ ರಾಯಣ್ಣವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಎಲ್ಲೆಲ್ಲಿ ಏನು ಅವರ ಚಲನಗಳು ಇದ್ವು, ಮತ್ತೆ ಅವರು ಎಲ್ಲೆಲ್ಲಿ ಹೋರಾಟಗಳನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲೆಲ್ಲಿ ಸ್ಥಳಗಳಿದ್ವು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಬಂದಿರತಕ್ಕಂಥದ್ದು ಅತ್ಯಂತ ಪ್ರಿಯವಾಗಿತ್ತು ವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ನಂದಗಡ. ಬಹುಶಃ 1831 ಜನವರಿ 26ರಂದು ಅವರು ಹುತಾತ್ಮ ಆಯ್ತು, ಬಲಿದಾನ ಸಹ ಇಲ್ಲೇ ಆಯ್ತು. ಬಹಳಷ್ಟು ಇತಿಹಾಸಕಾರರು, ಸಂಶೋಧಕರು ಎಲ್ಲ ಒಂದ್ ಕಡೆ ಬರೀ ಕಿತ್ತೂರು ಸಂಸ್ಥಾನ ಅಂದಿದ ತಕ್ಷಣ ಬರೀ ಕಿತ್ತೂರು ಮತ್ತೆ ಕೆಲವು ಸ್ಥಳಗಳು ಮಾತ್ರ ಸೀಮಿತ ಆಗಿದ್ದಾವೆ. ಬಹುಶಃ ಮತ್ತೆ ಭಾಗಶಃ ಸಾಕಷ್ಟು ಸಂಶೋಧಕರು ಮತ್ತೆ ಪ್ರಾಚ್ಯವಸ್ತು ಇಲಾಖೆ ಮತ್ತೆ ಸಾಕಷ್ಟು ತಜ್ಞರು ಮತ್ತೆ ಸರ್ಕಾರ ಮತ್ತೆ ಸಾಕಷ್ಟು ಜನಪ್ರತಿನಿಧಿಗಳು ಎಲ್ಲ ಒಂದ್ ಕಡೆ ಸಾಕಷ್ಟು ಕಿತ್ತೂರು ಸಂಸ್ಥಾನದ ಅರಸರ ಮತ್ತೆ ವೀರ ಸಂಗೊಳ್ಳಿ ರಾಯಣ್ಣವರ ಪ್ರಮುಖ ಸ್ಥಳಗಳನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋದಕ್ಕೆ ನಾನು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದೀನಿ. ನಾನು ಕೊಡ್ತಾ ಇರ್ತಕ್ಕಂಥದ್ದು ಬರೀ ನಂದಗಡಕ್ಕೆ ಅಷ್ಟು ಕೊಟ್ರು, ಇಷ್ಟು ಕೊಟ್ರು, ಅಭಿವೃದ್ಧಿ ಪಡಿಸಿದ್ರಿ, ಎಲ್ಲ ಮಾಡಿದ್ರಿ. ಆದರೆ ನಂದಗಡದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಾಡು ಪ್ರದೇಶದಲ್ಲಿ ದೂರದಲ್ಲಿರ್ತಕ್ಕಂಥ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ದುರ್ಗಾದೇವಿ ಕಿಲ್ಲಾ ಅಂತ ಕರೀತಾರೆ. ಇದಕ್ಕೆ ದುರ್ಗಾಡಿ ಕಿಲ್ಲಾ, ಇದು ಆನಂದಗಡ ಅಂತಾನೂ ಸಹ ಕರೀತಾರೆ. ಇದಕ್ಕೆ ಇಲ್ಲಿ ಕಿತ್ತೂರು ಸಂಸ್ಥಾನದ ಅರಸರು ಕೋಟೆ ಕಟ್ಟಿಸ್ತಾರೆ, ಮತ್ತೆ ಸಾಕಷ್ಟು ಒಂದ್ ರೀತಿ ಅವ್ರದೇ ಆದ ಆಡಳಿತ ಇರುತ್ತೆ. ಆನಂತರ ಇದು ಮರಾಠ ಇದಕ್ಕೆ ಇದು ಹೋಗುತ್ತೆ, ಆ ನವಾಬರ ಇದಕ್ಕೆ ಹೋಗುತ್ತೆ. ಇಂಥವೆಲ್ಲ ಸಂದರ್ಭದಲ್ಲಿ ವೀರರಾಣಿ ಚೆನ್ನಮ್ಮನವರ ಒಂದ್ ರೀತಿ ಬಂಧನ ಬ್ರಿಟಿಷರು ಬಂಧಿಸಿದ ಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಬ್ರಿಟಿಷರ ವಿರುದ್ಧ ಆ ಗೇರಿಲ್ಲಾ ಮಾದರಿ ಇರ್ಬೋದು, ಯಾವುದೇ ರೀತಿ ಹೋರಾಟಗಳು ಸಿದ್ಧಗೊಳಿಸಕ್ಕೆ ವೀರರನ್ನ ಈ ಒಂದು ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ರಂತೆ. ಇಲ್ಲಿ ವಿವಿಧ ರೀತಿಯಲ್ಲಿ ಆ ವೀರರನ್ನ ಸಜ್ಜುಗೊಳಿಸ್ತಕ್ಕಂಥದ್ದು, ಯಾವ ರೀತಿ ಬ್ರಿಟಿಷರ ಸೋಲಿಸ್ಲಿಕ್ಕೆ ಯಾವ ರೀತಿ ತಂತ್ರಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖ ಸ್ಥಳ ಇದ್ದಂತೆ. ಇಲ್ಲಿ ಬಹುಶಃ ಈ ಸ್ಥಳಕ್ಕೆ ಬಂದ್ರೆ ಗೊತ್ತಾಗುತ್ತೆ, ದೂರದ ಹಂದಿ ಬಡಗಲಾತು ಕಾಣಿಸುತ್ತೆ, ಈ ಕಡೆ ಎಳ್ಳೂರು ಕೋಟೆನೂ ಕಾಣಿಸುತ್ತೆ, ಈ ಕಡೆ ಕಿತ್ತೂರು ಸಂಸ್ಥಾನ ಕಾಣಿಸುತ್ತೆ, ಸುತ್ತಮುತ್ತ ಎಲ್ಲ ಕಾಣಿಸುತ್ತೆ. ಆದ್ರೆ ದುರ್ದೈವಶಾತ್ ನೋಡಿ, ಸರ್ಕಾರಗಳು ಈಗ ಒಂದು ಕಣ್ಣುಗ್ ಬೆಣ್ಣೆ, ಒಂದು ಕಣ್ಣುಗ್ ಸುಣ್ಣ ಕೊಟ್ಟಿದೆ. ಚೊಚ್ಚಲ ಉದಾಹರಣೆ ಇದೆ. ಇಲ್ಲಿಗೆ ಬಂದಿದ್ದೀನಿ, ಯಾವುದೇ ರೀತಿ ರಸ್ತೆ ಇಲ್ಲ, ಒಂದು ಕರೆಂಟ್ ಸೌಲಭ್ಯ ಇಲ್ಲ, ಮತ್ತೆ ಪಾಪ ಇವರೇ ಎಲ್ಲ ದುಡ್ಡು ಪಡ್ಡು ಮಾಡ್ಕೊಂಡು ಒಂದು ನೀರ್ ಮಾಡ್ಕೊಂಡವ್ರೆ, ಮತ್ತೆ
ಸಾಕಷ್ಟು ಅವ್ರವ್ರ ವೆಚ್ಚದಲ್ಲಿ ಮಾಡ್ಕೊಂಡವ್ರೆ. ಈಗ ಸರ್ಕಾರಗಳಿಗೆ ಕೇಳಿಕೆ ಬಯಸ್ತೇನೆ, ಜನಪ್ರತಿನಿಧಿಗಳಿಗೆ, ನಿಮ್ಗೆ ಏನಾಗಿದೆ ದಾಡಿ ಇದನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಹ ಇದನ್ನ ಈ ವರದಿನ ಸಮಗ್ರ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಮತ್ತೊಂದು ಕಡೆ ಪ್ರಾಚ್ಯ ವಸ್ತು ಇಲಾಖೆ ಹಾಗೂ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಿಗಳು ಈ ದುರ್ಗಾಡಿ ಕೋಟೆಯ ಕಿತ್ತೂರು ಸಂಸ್ಥಾನದ ಸ್ಮಾರಕಗಳು ಹಾಗೂ ಸಂಗೊಳ್ಳಿ ರಾಯಣ್ಣನವರ ತರಬೇತಿಯ ಕುರುಹುಗಳನ್ನು ಅಭಿವೃದ್ಧಿಪಡಿಸಲು ನಿರ್ಲಕ್ಷ್ಯ ವಹಿಸಿರುವುದು ನೋಡಿದರೆ ಅಯ್ಯೋ ಪಾಪ ಅನ್ನಿಸುತ್ತೆ. ಅದಕ್ಕೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಈ ಬಗ್ಗೆ ಸಂಶೋಧನಾ ಸಮಗ್ರವಾಗಿ ವರದಿ ತಯಾರಿಸಿ ಇತಿಹಾಸ ತಜ್ಞರು ಆದ ರಾಘವೇಂದ್ರ ಮಹೇಶ ಚನ್ನನಗಿ ಹಾಗೂ ಸ್ಥಳೀಯರು ಆದ ಸೊನ್ನೊಲ್ಲಿ ಕಿಮಾಣಿ ಪಾಟೀಲ್ ಹಾಗೂ ರಾಜು ಪಟಿದರೆ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಸಂಗೊಳ್ಳಿ ರಾಯಣ್ಣನವರ ಉತ್ಸವದ ಸಂದರ್ಭದಲ್ಲಿಯೇ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ನಂದಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.